ಕೇಳಿಸ್ಕೊಂಡಿದಿರಿ. ಒಂದ್ ವೇಳೆ ಫಿಸಿಕಲ್ ಆಗಿ ನೀವು ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರು, ಬೇರೆ ಬೇರೆ ಜಾಗದಲ್ಲಿ ನಾವೇನು ಕಂಡಕ್ಟ್ ಮಾಡಿದ್ವಿ, ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಸಹ ನಾವು ಮತ್ತೆ ವಿಡಿಯೋ ಕ್ಲಾಸಸ್ ನ ಕಳಿಸಿದ್ವಿ. ಸೊ ಯಾರು ಇನ್ನೂ ಕೇಳಿಲ್ಲ, ಸ್ವಲ್ಪ ಆ ಕ್ಲಾಸ್ ಅನ್ನ ಕೇಳಿ ಎಲ್ಲರಿಗೂ. ಯಾಕಂದ್ರೆ ನಿಮ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಅದು 7-8 ಕ್ಲಾಸ್ ನೀವು ಅದು ಕೇಳಿದ್ರೆ ಮಾತ್ರ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ. ನಾವ್ ಇಲ್ಲೇನು ಮತ್ತೆ ಚರ್ಚೆ ಮಾಡ್ತಿದೀವಿ. ಓಕೆ, ಸೊ ಇಲ್ಲಿ ಒಂದು ವಿಷಯ ಇದೆ. ಏನದು? ಮನುಷ್ಯ ಜೀವನ ಅಥವಾ ಪಶು ಜೀವನ ಅಂತ. ಸೊ ಯಾರು ಹೊನ್ನಾವರದಿಂದ ಓದ್ತಿದ್ರೆ ಅವ್ರಿಗೆ ಸ್ವಲ್ಪ ಇದನ್ನ ಗೊತ್ತಿದೆ, ನಂತರ ನಿಮ್ಗೆ ರಿಪೀಟ್ ಆಗೈತೆ, ಕುತ್ಕೊಂಡು ಕೇಳಿ. ನೆಕ್ಸ್ಟ್ ಇಂದ ಎಲ್ಲ ಸೇಮ್ ಹೋಗುತ್ತೆ. ಮನುಷ್ಯ ಜೀವನ ಅಥವಾ ಪಶು ಜೀವನ. ಸೊ ಮನುಷ್ಯ ಜೀವನ ಅಥವಾ ಪಶು ಜೀವನ ವಿಷಯ ಯಾಕೆ ನಾವಿಲ್ಲಿ ಚರ್ಚೆ ಮಾಡ್ತಿದ್ದೀವಿ? ಓಕೆ, ನಮ್ಗೆಲ್ಲ ಗೊತ್ತಿದೆ ನಾವು ಮನುಷ್ಯರು ಆಲ್ರೆಡಿ ಅಂತ ಆದ್ಮೇಲೆ ಮತ್ತೆ ಮನುಷ್ಯ ಜೀವನದ ವಿಷಯ ಯಾಕೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಯಾಕೆ ಚರ್ಚೆ ಮಾಡ್ತಿದ್ವಿ, ಅಥವಾ ಪಶು ಜೀವನದ ಯಾಕೆ ಚರ್ಚೆ ಮಾಡ್ತೀವಿ? ಸೊ ಒಂದು ಸಣ್ಣ ಚಿತ್ರ ತೋರಿಸ್ತೇನೆ ನಾನು. ಈ ಚಿತ್ರ ಇಲ್ಲಿ ಏನ್ ತೋರಿಸುತ್ತಪ್ಪ ಅಂತ ಹೇಳಿದ್ರೆ, ಏನಿದೆ ಇಲ್ಲಿ? ಓಕೆ, ರಸ್ತೆ ಇದೆ. ಆ ರಸ್ತೆಯಲ್ಲಿ ವಿಜಯಲಕ್ಷ್ಮಿ ಮಾತಾಜಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ. ರೋಹಿತ್ ಬ್ರೋ, ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಈಗ ನಮಗೆ ಒಂದು ಏನ್ ಕಾಣಿಸ್ತಾ ಇದೆ ಇಲ್ಲಿ? ಏನಿದು? ಜಸ್ಟ್ ಮಿನಿಟ್. ಸೊ ಇದೇನಿದು? ರಸ್ತೆ ಇದೆ. ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ. ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಆವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಎಲ್ಲ ಕಾರ್ ತಗೊಂಡು ಬರ್ತಾ ಇದಾರೆ. ಅವ್ರು ಆಲ್ರೆಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬಟ್ ಅಂತ ಸಮಯದಲ್ಲೂ ಕೂಡ ಒಂದು ನಾಯಿ ಹೋಗ್ತಾ ಇದೆಯಲ್ಲಿ. ಓಕೆ, ಸೊ ಈ ನಾಯಿಗೆ ಯಾವ ಸಿಗ್ನಲ್ಲೂ ಇಲ್ಲ, ಸುಮ್ಮನೆ ದಾಟ್ಕೊಂಡು ಹೋಗ್ತಾ ಇದೆ. ಅದನ್ನ ಯಾರು ಕೇಳೋರಿಲ್ಲ. ಒಂದು ವೇಳೆ ಕಾರಿನಲ್ಲಿ ನಿಂತ್ಕೊಂಡಿದ್ದಾರೆ ಅಥವಾ ಬೈಕ್ ನಲ್ಲಿ ನಿಂತ್ಕೊಂಡಿದಾರಲ್ವಾ, ಅವ್ರು ಏನಾದರೂ ಟ್ರಾಫಿಕ್ ಸಿಗ್ನಲ್ ಇರುವಾಗ ಪಾರಾಗಿ ಹೋದ್ರೆ ಏನ್ ಮಾಡ್ತಾರೆ? ಅವರಿಗೆ ಫೈನ್ ಹಾಕ್ತಾರೆ, ಪೊಲೀಸ್ ನಿಂತ್ಕೊಂಡಿರ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಅದೇ ಸಮಯದಲ್ಲಿ ಒಂದ್ ವೇಳೆ ಈ ನಾಯಿ ಇದೆಯೋ ಅಥವಾ ಬೇರೆ ಯಾವುದೋ ಪಶು ಇದೆಯೋ, ಅದೇನಾದ್ರೂ ಅಲ್ಲಿಂದ ಪಾರಾಗಿ ಹೋದ್ರೆ ಅದಕ್ಕೆ ಯಾರಾದ್ರೂ ಫೈನ್ ಹಾಕ್ತಾರ? ಅದಕ್ಕೆ ಯಾರಾದ್ರೂ ಹೇಳ್ತಾರ, ನೀನು ಟ್ರಾಫಿಕ್ ಸಿಗ್ನಲ್ ನೀನು ಬ್ರೇಕ್ ಮಾಡ್ತಿದಿ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಓಕೆ, ಯಾಕೆ? ಪಶುಗೆ ಯಾಕೆ ಹೇಳೋದಿಲ್ಲ, ನಮಗೆ ಯಾಕೆ ಹೇಳ್ತಾರೆ? ಯಾಕಂದ್ರೆ ಈ ಪಶು ಇದೆಯಲ್ಲ, ಅದಕ್ಕೆ ವಿವೇಚನಾ ಶಕ್ತಿ ಕಡಿಮೆ ಇದೆ. ಅದಕ್ಕಾಗಿ ಆ ಪಶುಗೆ ಹೇಳಕ್ ಹೋಗೋದಿಲ್ಲ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಅದೇ ರೀತಿ ಇಲ್ಲಿ ನೋಡಿ, ಇನ್ನೊಂದು ಚಿತ್ರ ತೋರಿಸ್ತಿದೆ ನಾನು. ಈ ಚಿತ್ರದಲ್ಲೂ ಹಾಗೆ ಇದೆ. ಟ್ರಾಫಿಕ್ ಸಿಗ್ನಲ್ ಇದೆ, ಟ್ರಾಫಿಕ್ ಪೊಲೀಸ್ ಮುಂದೆ ನಿಂತ್ಕೊಂಡಿದ್ದಾರೆ, ಆದ್ರೆ ಈ ಕುರಿಗಳು ಹೊಡೆದು ರಸ್ತೆಯಲ್ಲೇ ಹೋಗ್ತಾ ಇದ್ದಾರೆ. ಅವರು ಈ ಪೊಲೀಸ್ ಏನ್ ನಿಂತ್ಕೊಂಡಿದ್ದಾರೆ, ಮನುಷ್ಯರ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಿದ್ದಾರೆ, ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ, ಅವ್ರ ಬಗ್ಗೆ ತುಂಬಾ ಗಾಡಿ ಬರ್ತಾ ಇದೆ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇದಾರೆ. ಆದ್ರೆ ಈ ಪೊಲೀಸರು ಈ ಕುರಿಗಳ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಕುರಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದೇವೆ. ಸೊ ಇದರಿಂದ ನಮ್ಗೆ ಅರ್ಥ ಆಗತ್ತೆ, ಏನ್ ಅರ್ಥ ಆಗತ್ತೆ? ನಿಯಮಗಳು ಯಾರಿಗೆ? ಈ ಜಗತ್ತಿನಲ್ಲಿ ಏನು ನಿಯಮಗಳಿದಾವೆ, ಆ ನಿಯಮಗಳು ಯಾರಿಗೆ? ಯಾರಿಗೆ ಹಾಗಾದ್ರೆ? ಮನುಷ್ಯರಿಗೆ, ಪಶು ಪ್ರಾಣಿಗಳಿಗೆ ಅಲ್ಲ. ಯಾಕೆ ಪಶು ಪ್ರಾಣಿಗಳಿಗಲ್ಲ? ಪಶು ಪ್ರಾಣಿಗಳು ಅವುಗಳಿಗೆ ಬುದ್ಧಿ ವಿವೇಚನಾ ಶಕ್ತಿ ಕಡಿಮೆ ಇದೆ, ಅವಕ್ಕಿಲ್ಲಂತಲ್ಲ. ಬಟ್ ಅದು ತುಂಬಾ ಡಾರ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಓಕೆ, ಕವರ್ ಸ್ಟೇಜ್ ಅಂತ ಹೇಳ್ತೇವಲ್ಲ, ಕವರ್ ಆಗಿ ತುಂಬಾ ಕಡಿಮೆ ಮಟ್ಟದಲ್ಲಿ ಇದೆ. ಹಾಗಾಗಿ ಅವುಗಳಿಗೆ ಇದು ಯಾವುದೋ ನಿಯಮಗಳು ಅವುಗಳಿಗಿಲ್ಲ. ಅದೇ ರೀತಿ ಮನುಷ್ಯ ಅಂದಾಗ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿರೋದು ಅನೇಕ ನಿಯಮಗಳಿದ್ದಾವೆ, ಅವೆಲ್ಲವೂ ಮನುಷ್ಯನಿಗೆ ಅಪ್ಲೈ ಆಗ್ತವೆ, ಪ್ರತಿಯೊಂದು ಪಶು ಪ್ರಾಣಿಗಳಿಗೆ ಅಲ್ಲ. ಓಕೆ, ಹಾಗಾಗಿ ಇಲ್ಲಿ ಒಂದು 4 ಕಾರ್ಯಗಳನ್ನು ನಾವು ಮನುಷ್ಯರು ಮಾಡ್ತೀವಿ, ಪಶು ಪ್ರಾಣಿಗಳು ಕೂಡ ಮಾಡ್ತವೆ. ಏನದು? ಆಹಾರ, ನಿದ್ರಾ, ಭಯ, ಮೈಥುನ. ಎಲ್ಲರೂ ನಾವು ಆಹಾರ ತಿಂತೇವಿ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು, 4 ಹೊತ್ತು, 5 ಹೊತ್ತು ಎಲ್ಲರೂ ತಿಂತೀವಿ, ನಾವು ಮಾಡ್ತೀವಿ. ಆ ಪಶು ಪ್ರಾಣಿಗಳು ಕೂಡ ಆಹಾರ ತಿಂತವೆ. ಇಲ್ಲಿ ನಾಯಿ ಇದೆ ಅಲ್ವಾ, ಅದೇ ರೀತಿ ಬೇರೆ ದನ ಇದೆ, ಅವು ಕೂಡ ಆಹಾರ ತಿಂತವೆ. ನಾವು ಕೂಡ ರಾತ್ರಿ ಆದ ತಕ್ಷಣನೇ ಅಥವಾ ಯಾವಾಗ ನಮಗೆ ಸುಸ್ತಾಗತ್ತೆ ಅವಾಗ ನಾವು ಬೆಡ್ ಅಲ್ಲಿ ಹೋಗಿ ಮಲಗ್ತೇವೆ. ಪಶು ಪ್ರಾಣಿಗಳು ಕೂಡ ಸಹ ರೆಸ್ಟ್ ಮಾಡ್ತವೆ, ಅವು ಕೂಡ ಏನ್ ಬೇಕು? ನಿದ್ರೆ ಬೇಕು.
ಡಿಫೆಂಡಿಂಗ್ ಅಂದ್ರೆ ಏನು? ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಸೊ ನಮ್ಮ ರಕ್ಷಣೆಗೋಸ್ಕರ ಅನೇಕ ರೀತಿಯ ರಕ್ಷಣೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಮನುಷ್ಯರು. ಉದಾಹರಣೆಗೆ ರಕ್ಷಣೆಗೋಸ್ಕರ ಇಲ್ಲಿ ನೋಡಿ, ಸೈನಿಕರಿದ್ದಾರೆ, ನಮ್ಮ ಗಡಿ ಕಾಯ್ತಾ ಇದ್ದಾರೆ ಅಲ್ವಾ? ಸೊ ಅವರು ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಮನೆ ರಕ್ಷಣೆಗೋಸ್ಕರ ನಾವೇನ್ ಮಾಡಿದೀವಿ? ಚಾವಿ ಹಾಕೊಂಡಿದೀವಿ. ನಮ್ಮ ಹತ್ರ ಏನಾದ್ರೂ ವ್ಯಾಲ್ಯೂಯಬಲ್ಸ್ ಅಥವಾ ಬೆಲೆ ಬಾಳುವ ವಸ್ತುಗಳಿದ್ದಾವ ಮನೆಯಲ್ಲಿ ಅಂತ ಹೇಳಿದ್ರೆ ಟ್ರೆಜರಿ ಇದೆ. ಇನ್ನೂ ಬೆಲೆ ಬಾಳುವ ವಸ್ತು ಇದಾವೆ ಅಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೇವೆ, ಹಣ ಇದೆ. ಹಣ ಮತ್ತೆ ATM ಕಾರ್ಡ್ ಇದೆ, ಮತ್ತೆ ಅದಕ್ಕೆ ಪಾಸ್ವರ್ಡ್ ಇದೆ. ಅದೇ ರೀತಿ ಮೊಬೈಲ್ ಅಲ್ಲಿ ಈಗ ಎಲ್ಲ ಇನ್ಫಾರ್ಮೇಶನ್ ವರ್ಲ್ಡ್ ಈಗ. ಓಕೆ, ಈ ಜಗತ್ತಿನಲ್ಲಿ ಇನ್ಫಾರ್ಮೇಶನ್ ಎಲ್ಲ ಇಂಪಾರ್ಟೆಂಟ್. ಅದಕ್ಕಾಗಿ ಮೊಬೈಲ್ ಇದೆ. ಮೊಬೈಲ್ ಅನ್ನು ಓಪನ್ ಮಾಡ್ಬೇಕಂದ್ರೆ ಮತ್ತೆ ಅದಕ್ಕೆ ಪಾಸ್ವರ್ಡ್ ಇದೆ. ಹಾಗೆ ನಮ್ಮನ್ನ ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಅದೇ ರೀತಿ ಪಶು ಪ್ರಾಣಿಗಳು ಕೂಡ ತಾವು ಕೂಡ ತಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇರೆ ರೀತಿಯಲ್ಲಿ ಅವು ಕೂಡ ಜೀವನ ಮಾಡ್ತವೆ. ನೀವು ಉದಾಹರಣೆ ನೋಡ್ಬೋದು, ಯಾವುದಾದ್ರು ತಲಾವ್ ಅಥವಾ ಕೆರೆ ಅಥವಾ ಬಾವಿ ಎಲ್ಲಾದ್ರೂ ಮರದ ಅದರ ತಟದ ಮೇಲೆ ಮರಗಳಿರ್ತವೆ. ಮರದಲ್ಲಿ ಏನಿರ್ತವೆ? ಪಕ್ಷಿಗಳಿರ್ತವೆ, ಗೂಡು ಕಟ್ಟಿರ್ತವೆ. ನೀವು ನೋಡಿ, ಯಾರಾದ್ರೂ ಗೂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಆ ಗೂಡಲ್ಲಿ ಪಕ್ಷಿ ಏನ್ ಮಾಡಿರುತ್ತೆ ಅಂದ್ರೆ ಆ ಹುಲ್ಲನ್ನ ತಗೊಂಡ್ಬಂದು ಗೂಡು ಕಟ್ಟಿರುತ್ತೆ. ಅದ್ರ ಒಳಗಡೆಗೆ ತನ್ನ ಮರಿಗಳನ್ನ ಇಟ್ಟಿರುತ್ತೆ. ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ಒಂದು ಹೋಲ್ ಇರುತ್ತೆ ಒಳಗಡೆ ಹೋಗ್ಲಿಕ್ಕೆ, ಓಕೆನಾ? ಬಟ್ ಆ ಒಳಗಡೆ ಹೋಗ್ಲಿಕ್ಕೆ ಹೋಲ್ ಇರತ್ತಲ್ವಾ, ಹೋಲ್ ಡೋರ್ ಕಾಣಿಸ್ತಾ ಇರುತ್ತೆ, ಬಟ್ ಒಳಗಡೆ ಬಂದಿರುತ್ತೆ. ಓಪನ್ ಯಾವ್ದಿರುತ್ತೆ ಅದನ್ನ ಬಂದ್ ಇಟ್ಟಿರುತ್ತೆ ಅದು ಪಕ್ಷಿ. ಇನ್ನೊಂದು ರಸ್ತೆ ಮಾಡ್ಕೊಂಡಿರುತ್ತೆ, ಅದರಲ್ಲಿ ತುಂಬಾ ಚಿಕ್ಕದಿರುತ್ತೆ, ಅಲ್ಲಿ ಹಾಗೆ ಒಳಗಡೆ ಹೋಗಿ ತಾನು ಬರುತ್ತೆ. ಅಂದ್ರೆ ಆ ಪಕ್ಷಿಗೆ ಇಷ್ಟೊಂದು ಬುದ್ಧಿ ಶಕ್ತಿ ಇದೆ ಅಂತ ಹೇಳಿ, ಇಷ್ಟೊಂದು ವಿಚಾರ ಮಾಡುತ್ತೆ ಅಂತ ಹೇಳಿ, ತನ್ನ ಸಂತಾನವನ್ನ ರಕ್ಷಣೆ ಮಾಡುವುದರಿಂದ. ಈಗ ಹಾವುಗಳು ಬರ್ತವೆ, ಅನ್ಯ ಪಕ್ಷಿಗಳು ಬರ್ತವೆ, ಅವುಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಅದೇನ್ ಮಾಡುತ್ತೆ? ಇಂತಹ ವಿಧಾನವನ್ನ ಅಳವಡಿಸ್ಕೊಳ್ತೇವೆ. ಅದೇ ರೀತಿ ನೀವು ಒಂದಷ್ಟು ಪ್ರಾಣಿಗಳು ನೋಡ್ಬೋದು ನೆಲದಲ್ಲಿ, ಅಥವಾ ಇಲಿಗಳನ್ನು ನೋಡ್ಬೋದು, ನೆಲದಲ್ಲಿ ಹೋಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾರಾದ್ರೂ ಜನ ಬಂದ್ರೆ ಟಕ್ ಅಂತ ಒಳಗಡೆ ಹೋಗ್ಬಿಡ್ತಾವೆ, ಅಪಾಯ ಬಂತಂದ್ರೆ ಒಳಗಡೆ ಹೋಗ್ಬಿಡ್ತಾವೆ. ಅದೇ ರೀತಿ ರಕ್ಷಣೆಗೋಸ್ಕರ ಬೇರೆ ಬೇರೆ ರೀತಿ ಇದ್ದಾವೆ. ಆಮೆ ಇದೆ, ಏನಾದ್ರು ಭಯ ಗಂಡಾಂತರ ಪರಿಸ್ಥಿತಿ ಬಂತಂದ್ರೆ ತಮ್ಮ ಕೈ ಕಾಲುಗಳು ಮುಖವನ್ನು ಒಳಗಡೆ ತಗೊಳ್ತವೆ. ಹೀಗೆ ಎಲ್ಲಾ ಪ್ರಾಣಿಗಳು ಒಂದ್ ವೇಳೆ ಗಂಡಾಂತರ ಪರಿಸ್ಥಿತಿ ಬಂತಂದ್ರೆ ಜೋರಾಗಿ ಕೂಗುದು ಮಾಡ್ತವೆ, ಇಲ್ಲಾಂದ್ರೆ ನಮಗೆ ಅಟ್ಯಾಕ್ ಮಾಡ್ತವೆ, ಕೈಯಲ್ಲಿ ಉಗುರಿದ್ದೇವೆ. ಸೊ ಹೀಗೆ ಪಶು ಪ್ರಾಣಿಗಳು ಕೂಡ ಏನ್ ಮಾಡ್ತಾ ಇದ್ದೇವೆ? ತಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ವಿಧಾನ ಇದೆ. ಇದು ರಕ್ಷಣೆ ಮಾಡುದು. ಇನ್ನ ಮೈಥುನ ಕ್ರಿಯೆ. ಮನುಷ್ಯನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಂತಾನೋತ್ಪನ್ನ ಅಥವಾ ಮೈಥುನ ಕ್ರಿಯೆಯಲ್ಲಿ ಇದೇ ರೀತಿ ಪಶು ಪ್ರಾಣಿಗಳು ಕೂಡ ಮೈಥುನ ಕ್ರಿಯೆಯಲ್ಲಿ ತೊಡಗುತ್ತವೆ. ಅಂದ್ರೆ ಆಹಾರ, ನಿದ್ರಾ, ಭಯ ಮತ್ತು ಮೈಥುನ, ಈ 4 ಕಾರ್ಯಗಳು ಮನುಷ್ಯ, ಪಶು, ಪ್ರಾಣಿಗಳಲ್ಲಿ ಒಂದೇ ಆಗಿದೆ ಅಲ್ವಾ? ಆದ್ರೆ ಮಾಡುವಂತ ರೀತಿ ಬೇರೆ ಬೇರೆ ಇರ್ಬೋದು, ಕಾರ್ಯ ಒಂದೇ. ಉದಾಹರಣೆಗೆ ನಾನೇನು ಆಹಾರದ ಬಗ್ಗೆ ಹೇಳ್ತಾ ಇದ್ದೆ. ಆಹಾರವನ್ನ ನಾವು ಏನ್ ಮಾಡ್ಬೋದು? 5 ಸ್ಟಾರ್ ಹೋಟೆಲ್ ಅಲ್ಲಿ ಕುತ್ಕೊಂಡು ಹೋಗಿ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿ ತಿನ್ಬೋದು. ಬೇಕಾದಂತ ವೆರೈಟಿ ಸ್ವೀಟ್ಸ್ ಗಳನ್ನ ನಾವು ಆರ್ಡರ್ ಮಾಡಿ ತಿನ್ಬೋದು. ಮನೆಯಲ್ಲಿ ನಮಗೆ ಬೇಕಾದಂತ ವೆರೈಟಿ ವ್ಯಂಜನಗಳು ಮಾಡಿ ತಿನ್ಬೋದು ಅಲ್ವಾ? ಈ AC ರೂಮ್ ಅಲ್ಲಿ ಹೋಗಿ ಊಟ ಮಾಡ್ತಾರೆ. ಓಕೆ, ಸೊ ಅದೇ ರೀತಿ ಒಂದು ಪಶು ಪ್ರಾಣಿ ರಸ್ತೆಯಲ್ಲಿ ಇದ್ಕೊಂಡು ಏನೋ ಒಂದು ತಿನ್ಕೊಂಡು ಬದುಕ್ತವೆ. ಬಟ್ ನಾವು ತಿನ್ನುವ ರೀತಿ ಬೇರೆ ಇರ್ಬೋದು, ಅವುಗಳು ತಿನ್ನುವ ರೀತಿ ಬೇರೆ ಇರ್ಬೋದು, ಬಟ್ ಉದ್ದೇಶ ಒಂದೇ, ಏನದು? ತಿನ್ನೋದು. ಅದೇ ರೀತಿ ಮಲಗೋದಿದೆ. ನಾವು ದೊಡ್ಡ ಬೆಡ್, ಫ್ಯಾನ್ ಹಾಕೊಂಡು ತುಂಬಾ ಖುಷನ್ ಆಗಿರುವಂತದ್ದು ದಪ್ಪ ಬೆಡ್ ಹಾಕೊಂಡು ಹೊತ್ಕೊಂಡು ಮಲ್ಕೊಳ್ತೇವೆ. ಪಶು ಪ್ರಾಣಿಗಳು ಬೇರೆ ಎಲ್ಲರೂ ಮಲ್ಕೊಳ್ಬಹುದು, ಬಟ್ ಎರಡರದ್ದು ಉದ್ದೇಶ ಏನು? ಶರೀರಕ್ಕೆ ರೆಸ್ಟ್ ಕೊಡೋದು, ನಿದ್ದೆ ಮಾಡೋದೇ. ಅದೇ ರೀತಿ ರಕ್ಷಣೆ, ಅದೇ ರೀತಿ ಮೈಥುನ ಕಾರ್ಯ. ಈ 4 ಕ್ರಿಯೆಗಳು ಏನಿದಾವೆ, ಆಹಾರ, ನಿದ್ರಾ, ಭಯ, ಮೈಥುನ, ಪಶು ಮತ್ತು ಪ್ರಾಣಿಗಳಲ್ಲಿ ಸಮಾನವಾಗಿದೆ. ಹಾಗಿದ್ರೆ ನಾವು ಅದನ್ನೇ ಮಾಡ್ತೇವೆ, ಅದನ್ನೇ ಮಾಡ್ತೇವೆ. ಇಲ್ಲಿ ಮಹಾಭಾರತದಲ್ಲಿ ಶ್ಲೋಕ ಬರುತ್ತೆ, ನೀವು ಸಾಧ್ಯ ಅಂದ್ರೆ ನೀವು ಹೇಳಿ, ನಾನು ಒಂದೊಂದು ಶಬ್ದ ಹೇಳಿದಾಗೆ ಮ್ಯೂಟ್ ಮಾಡಿರಬೇಕು, ಯಾರು ಆನ್ ಮಾಡೋದಿಲ್ಲ. ಆಹಾರ, ನಿದ್ರಾ, ಭಯ, ಮೈಥುನಂ ಚ, ಹೇಳಿ. ಸಮಾನಮೇತತ್ ಪಶುಭಿರ್ನರಾನಾಂ ಧರ್ಮೋ ಹಿ ತೇಷಾಮಧಿಕೋ ವಿಶೇಷೋ ಧರ್ಮೇಣ ಹೀನಾ ಪಶುಭೇ ಸಮಾನಾ.
ಧರ್ಮೇಣ ಹಾ, ಎಸ್. ಏನ್ ಹೇಳ್ತಾರೆ? ಆಹಾರ, ನಿದ್ರಾ, ಭಯ, ಮೈಥುನ ಇವೆಲ್ಲವೂ ಏನಂದ್ರೆ ಈ 4 ಕಾರ್ಯಗಳು ಸಮಾನವಾಗಿದ್ದವೆ. ಪಶುಭೀರ್ ನರಾಣಾಂ. ಪಶು ಮತ್ತು ನರ, ನರ ಅಂದ್ರೆ ನಾವು ಮನುಷ್ಯರು, ಇವೆರಡು ಸೇಮ್ ಇದ್ದಾವೆ. ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಅಧಿಕ ವಿಶೇಷ, ವಿಶೇಷ ಏನಿದೆ ಅಂದ್ರೆ ಧರ್ಮ. ಇದೇ ಧರ್ಮ ವಿಶೇಷ ಇದೆ. ಧರ್ಮೇನ ಹೀನ ಪಶುಭಿ ಸಮಾನ. ಮನುಷ್ಯ ಒಂದ್ ವೇಳೆ ಇದು 4 ಕಾಮನ್ ಇದೆ, ವಿಶೇಷತೆ ಏನಂದ್ರೆ ಧರ್ಮವನ್ನ ಪಾಲನೆ ಮಾಡುವುದು. ಧರ್ಮೇನ ಹೀನ, ಒಂದ್ ವೇಳೆ ಧರ್ಮ ನಾವು ಹೀನರಾದ್ವಿ, ಧರ್ಮವನ್ನ ನಾವು ಪಾಲನೆ ಮಾಡುವುದಿಲ್ಲ ಅಂತ ಆದ್ರೆ, ಬಿಟ್ಟಿವೆ ಅಂತ ಹೇಳಿದ್ರೆ ಪಶುಭಿ ಸಮಾನ. ನಾವು ಮನುಷ್ಯರಾಗಿದ್ದುಕೊಂಡು ಕೂಡ ನಾವು ಪಶುಗಳು, ನಾವು ಮನುಷ್ಯರ ಅಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ಮನುಷ್ಯ ಶರೀರ ಸಿಕ್ಕ ತಕ್ಷಣನೇ ನಾವು ಮನುಷ್ಯರಾಗೋದಿಲ್ಲ. ಯಾವಾಗ ಧರ್ಮವನ್ನ ಆಚರಣೆ ಮಾಡ್ತೀವಿ, ಮನುಷ್ಯರಿಗೆ ಕೊಟ್ಟಿರುವಂತ ಏನು ಕೆಲಸ ಕೊಟ್ಟಿದ್ದಾರೆ ಆ ಕಾರ್ಯಗಳನ್ನ ನಾವು ಯಾವಾಗ ಮಾಡ್ತೇವೆ, ಅವಾಗ ಮಾತ್ರ ನಾವು ಮನುಷ್ಯರಾಗ್ತೇವೆ. ಇಲ್ಲಂದ್ರೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪಶು ಅಷ್ಟೇ. ಓಕೆ, ಸೊ ಇದನ್ನ ಎಲ್ಲರೂ ನೆನ್ಪಿಟ್ಟುಕೊಳ್ಬೇಕು. ಪಶು ಪ್ರಾಣಿಯ ಧರ್ಮವನ್ನು ಪಾಲನೆ ಮಾಡೋದಿಲ್ಲ, ಆದರೂ ಪಾಪಕ್ಕೆ ಒಳಗಾಗುವುದಿಲ್ಲ. ಯಾಕೆ? ಈಗ ನೋಡಿ, ಪಶು ಯಾವುದೇ ಧರ್ಮವನ್ನ ಆಚರಣೆ ಮಾಡೋದಿಲ್ಲ. ಈಗ ರಸ್ತೆಯಲ್ಲಿ ಹೋಯ್ತಲ್ಲ, ನಾನು ಕುರಿ ತೋರಿಸಿದೆ ಅಥವಾ ಇನ್ನೊಂದು ನಾಯಿ ತೋರಿಸಿದ್ದಾರೆ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಹೋಗಬೇಕಾದ್ರೆ ಅದು ಯಾವುದು ನಿಯಮ ಪಾಲನೆ ಮಾಡೋದಿಲ್ಲ. ಅದು ಮಾಡೋದಿಲ್ಲ ಅಂತ ಯಾರು ಅದಕ್ಕೆ ನಿಯಮವನ್ನು ಹಾಕಿ ಪನಿಷ್ಮೆಂಟ್ ಕೊಡೋದಿಲ್ಲ. ಅದೇ ರೀತಿ ಒಂದ್ ವೇಳೆ ನಾವು ಮನುಷ್ಯರಾದವರು ಆ ಪಶುಗಳಿಗೆ ಅದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಈ ಧರ್ಮವನ್ನ ಪಶು ಪ್ರಾಣಿಗಳು ಆಚರಣೆ ಮಾಡ್ಲಿಲ್ಲ ಅಂದ್ರೆ, ಆಹಾರ ನಿದ್ರ ಭಯ ಮೈಥುನ ಕಾರ್ಯಗಳನ್ನು ಬಿಟ್ಟು ಅವು ಪುಣ್ಯ ಮಾಡುವುದು ಅಥವಾ ದೇವಸ್ಥಾನಕ್ಕೆ ಹೋಗುದು, ಹರಿನಾಮ ಸ್ಮರಣೆ ಮಾಡೋದು, ನಿಮ್ ತರ ಇಲ್ಲಿ ಬಂದು ಕೂತ್ಕೊಂಡು ಪ್ರವಚನ ಕೇಳೋದು, ಈ ಧರ್ಮದ ಕಾರ್ಯಗಳಲ್ವಾ, ದಾನ ಧರ್ಮ ಮಾಡೋದು. ಒಂದ್ ವೇಳೆ ಆ ಪಶು ಪ್ರಾಣಿಗಳು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವಕ್ಕೇನಾಗತ್ತೆ? ಅವಕ್ಕೂ ಕೂಡ ಪಾಪ ಸಿಗತ್ತಾ? ಪಾಪ ತಾಗತ್ತಾ? ಇಲ್ಲ. ಪಶು ಪ್ರಾಣಿಗಳಿಗೆ ಧರ್ಮ ಆಚರಣೆ ಮಾಡಿಲ್ಲ ಅಂದ್ರೆ ಯಾವ ಪಾಪನೂ ಬರುವುದಿಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಪಾಪ ತಾಗುತ್ತೆ. ಮನುಷ್ಯನಿಗೆ ಮಾತ್ರ ಈ ಧರ್ಮ ಕೊಟ್ಟಿದ್ದಾರೆ. ಇದು ಒಂದು ವಿಷಯ. ಅದಕ್ಕೆ ನಾವು ಇಡೀ ಜಗತ್ತಿನಲ್ಲಿ ನೀವು ನೋಡಿದ್ರೆ ತುಂಬಾ ಜನರು ಎಲ್ಲಾ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಲ್ಲರೂ ಕಾರ್ಯದಲ್ಲಿ ತೊಡಗಿದ್ದಾರೆ. ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ. ಓಕೆ, ಆ ಒಂದಿಲ್ಲ ಒಂದು ಕಾರ್ಯದಲ್ಲಿ ಅವ್ರು ಏನ್ ತೊಡಗಿದ್ದಾರೆ, ಆ ತೊಡಕೊಂಡು ಎಲ್ಲಾ ಕಾರ್ಯದ ಉದ್ದೇಶ ಏನಾಗಿದೆ ಈ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಆಹಾರ ನಿದ್ರಾ ಭಯ ಮೈಥುನ ಇಷ್ಟೇ ಆಗಿದೆ. ಎಷ್ಟೇ ಬಿಜಿ ಇರ್ಲಿ ಜಗತ್ತಿನಲ್ಲಿ, ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ 4 ಕಾರ್ಯ ಅವ್ರು ಏನ್ ಮಾಡ್ತಾ ಇದ್ರು, ಆಹಾರ ನಿದ್ರಾ ಭಯ ಮೈಥುನ ಅಷ್ಟೇ. ಎಲ್ಲರೂ ಬಿಜಿ ಇದ್ದಾರೆ. ಹಾಗಿದ್ರೆ ಮತ್ತೆ ಯಾವ ಜೀವನ ಮಾಡ್ತಾ ಇದ್ದೇವೆ ನಾವು? ಮನುಷ್ಯರ ಜೀವನ ಮಾಡ್ತಿದ್ದೇವ, ಪಶು ಜೀವನ ಮಾಡ್ತಾ ಇದ್ದೇವ? ಪಶುಗಳು ಏನ್ ಮಾಡ್ತಿದ್ದೇವೆ ಅದೇ ಕಾರ್ಯಗಳನ್ನ ನಾವು ಮಾಡ್ಕೊಂಡಿದ್ರೆ ಮನುಷ್ಯ ಜೀವನ ನಾವು ಮಾಡ್ತಾ ಇಲ್ಲ, ಪಶು ಜೀವನನೇ ಮಾಡ್ತಾ ಇದ್ದೀವಿ. ಸೊ ಹಾಗಿರುವಾಗ ಪಶು ಜೀವನ ಮಾಡಿಕೊಂಡು ನಾವು ಮನುಷ್ಯರು ತುಂಬಾ ನಾಗರಿಕರು, ಜೀವನದಲ್ಲಿ ತುಂಬಾ ನಾಗರಿಕತೆ, ನಾವೆಲ್ಲ ಆಧುನಿಕತೆ ಏನ್ ಹೇಳ್ತೇವೆ, ವಿಜ್ಞಾನ ಇದೆ, ಆಧುನಿಕ ಜೀವನ ಮಾಡ್ತಾ ಇದ್ದೇವೆ, ಹೊಸ ಹೊಸ ಯಂತ್ರೋಪಕರಣಗಳನ್ನು ತಯಾರು ಮಾಡ್ತಿದ್ದೇವೆ, ನಾವು ತುಂಬಾ ಮುಂದೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆ? ಯಾವುದೇ ವಿಷಯ, ಯಾವುದೇ ಪ್ರಗತಿ ನಾವೇನು ಮಾಡ್ತಾ ಇದ್ದೇವೆ, ಆ ಎಲ್ಲಾ ಪ್ರಗತಿಯನ್ನ ಪಾಲನೆ ಮಾಡಿಕೊಂಡು ನಾವು ಪಶುಗಳ ವೃತ್ತಿಯಿಂದ ನಾವು ಹೊರಗಡೆ ಬಂದಿಲ್ಲ ಅಂದ್ರೆ, ಉದಾಹರಣೆಗೆ ಆಹಾರ ನಿದ್ರಾ ಇದು 4 ಕಾರ್ಯಗಳು ಬಿಟ್ಟು ಮನುಷ್ಯ ಮಾಡೋದು ಆ ಕೆಲಸವನ್ನ ನಾವು ಮಾಡಿಲ್ಲ ಅಂದ್ರೆ, ಪಶುಗಳು ಮಾಡೋದೇ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಯಾವುದೇ ಪ್ರಗತಿ ಅಲ್ಲ. ಅದಕ್ಕೆ ನಾಗರಿಕತೆ ಅನ್ನೋದಿಲ್ಲ, ಪಶು ವೃತ್ತಿನೇ ಅಂತ ಕರೀತಾರೆ. ಯಾವಾಗ ಒಬ್ಬ ವ್ಯಕ್ತಿ ಆ ಪಶುಗಳ ವೃತ್ತಿಯನ್ನ ಮೀರಿ ಹೊರಗಡೆ ಬಂದು ಧರ್ಮವನ್ನ ಆಚರಣೆ ಮಾಡ್ತಾನೆ, ಮನುಷ್ಯ ಮಾಡುವಂತ ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅದು ನಿಜವಾದ ನಾಗರಿಕತೆ. ನಾವು ಹಿಸ್ಟ್ರಿಯಲ್ಲೋ ಅಥವಾ ಸ್ಕೂಲ್ಗಳಲ್ಲಿ ಓದುತ್ತೇವೆ. ಓಕೆ, ನಾಗರಿಕತೆ ಬಗ್ಗೆ ಕೇಳ್ತೀವಿ. ಮೊದಲು ಹೀಗಿತ್ತು, ಮೊದಲೇ ಬೆಂಕಿ ಗೊತ್ತಿರ್ಲಿಲ್ಲ,
ಹಸಿಯ ಗೆಡ್ಡೆ ಗೆಣಸುಗಳನ್ನ ಇರ್ತಿದ್ರು. ಆಮೇಲೆ ಬೆಂಕಿಯನ್ನ ಕಂಡುಹಿಡಿದ್ರು. ಅದನ್ನ ತಗೊಂಡು ಒಣಗಿದ ಮರಗಳನ್ನೆಲ್ಲ ಸುಟ್ಟು ಬಿಟ್ಟು ಅದನ್ನೆಲ್ಲ ತಗೊಂಡು ಸುಟ್ಟು ಬಿಟ್ಟು ತಿನ್ನಕ್ ಪ್ರಾರಂಭ ಮಾಡಿದ್ರು. ಮೊದಲು ಬೆತ್ತಲೆಯಾಗಿ ತಿರುಗ್ತಾ ಇದ್ರು, ಜಂಗಲಲ್ಲಿ ಇರ್ತಾ ಇದ್ರು. ನಂತರ ಏನ್ ಮಾಡಿದ್ರು, ಗುಡಿಸಲು ಕಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಆ ನಂತರ ಏನ್ ಮಾಡಿದ್ರು, ಹಗುರ ಮನೆ ಕಟ್ಕೊಳಿಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದೇ ಗೆಡ್ಡೆ ಗೆಣಸುಗಳು ಮತ್ತೆ ಆಹಾರ ಧಾನ್ಯಗಳನ್ನು ತಗೊಂಡು ಬೀಸ್ಕೊಂಡು ಹಿಟ್ಟು ಮಾಡಿಕೊಂಡು ಮತ್ತೆ ಚಪಾತಿ ಏನ್ ಹೇಳ್ತಾರೆ ರೈಸು ಇಂಥ ವೆರೈಟಿ ವ್ಯಂಜನೆಗಳನ್ನ ಆಹಾರಗಳನ್ನ ತಯಾರಿ ಮಾಡ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈಗೀಗ ನಾವು ನೋಡ್ತೇವೆ, ಮತ್ತೆ ಅಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ ಮತ್ತೆ ಬಂಡೆಗಳನ್ನ ಚಕಡಿಗಳನ್ನ ಉಪಯೋಗ ಮಾಡ್ತಿದ್ರು. ಮತ್ತೆ ಎಷ್ಟು ಮುಂದೆ ಪ್ರಗತಿ ಆದಾಗಿ ಈಗ ಏನ್ ಮಾಡ್ತಾ ಇದಾರೆ, ವಾಹನಗಳನ್ನು ಉಪಯೋಗ ಮಾಡ್ತಿದ್ದಾರೆ. ಎಲ್ಲಾದ್ರೂ ಸಂದೇಶ ಕಳಿಸ್ಬೇಕಂದ್ರೆ ಮೊದಲು ಎಂತ ಮಾಡ್ತಿದ್ರು ಅಂದ್ರೆ ಪತ್ರಗಳನ್ನು ಬರಿತಾ ಇದ್ರು. ಈಗ ಏನ್ ಮಾಡಿದೇವೆ, ಅವೆಲ್ಲ ಹೋಯ್ತು. ಮತ್ತೆ ಡೆವಲಪ್ ಆಯ್ತು. ಈಗೇನಾಯ್ತು, ಮೊಬೈಲ್ಗಳು ಬಂದು ಮೊಬೈಲ್ ಮೆಸೇಜ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ವಿಡಿಯೋ ಕಾಲ್ ಸ್ಟಾರ್ಟ್ ಮಾಡಿದ್ರು. ಟೆಲಿವಿಷನ್ ಬಂತು, ಇಂಟರ್ನೆಟ್ ಬಂತು. ಇದೆಲ್ಲ ನೋಡ್ತಾ ಇದ್ರಲ್ಲ, ವಿಮಾನಗಳು ಬಂದು, ಟ್ರೈನ್ ಬಂದು, ಅದು ಬಂದು, ಇದೆಲ್ಲ ಆಧುನಿಕ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು. ಅದನ್ನ ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ, ನಾಗರಿಕತೆ ನಾವು ಬೆಳೀತಾ ಇದ್ದೀವಿ. ಚೆನ್ನಾಗಿ ಬೇಕಾಗಿರುವಂತ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬೇಕಾಗಿದ್ದನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲಿ ಬೇಕಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಎಷ್ಟು ದೂರ ಬೇಕಂದ್ರೆ ಅಷ್ಟು ದೂರ ಹೋಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದೆಲ್ಲ ಆಯ್ತು. ಅದಕ್ಕೆ ನಾವ್ ಇದನ್ನೇನ್ ಅನ್ಕೊಂಡಿವಿ ಅಂದ್ರೆ, ಇದು ಪ್ರಗತಿ ಆಗ್ತಾ ಇದೆ, ತುಂಬಾ ಮುಂದೆ ಹೋಗ್ತಾ ಇದೀವಿ ನಾವು. ಅಷ್ಟೇ ಅಲ್ಲ, ಈಗೀಗ ಏನಾಗ್ತಾ ಇದೆ, ಯಂತ್ರೋಪಕರಣ ಮೂಲಕ ವೈಜ್ಞಾನಿಕ ದೃಷ್ಟಿಯಿಂದ ಇವನ್ ಚಂದ್ರ ಲೋಕಗಳಿಗೂ ಹೋಗಿ ಬರ್ತಾ ಇದ್ದಾರೆ. ಇಷ್ಟೆಲ್ಲಾ ಪ್ರಗತಿ ಹೊಂದ್ತಾ ಇದ್ದೇವೆ ನಾವು. ಮಾನವ ತುಂಬಾ ಪ್ರಗತಿ ಹೊಂದಿದ್ದಾನೆ ಅಂತ ಹೇಳ್ತಿದ್ದಾರೆ. ಅದು ಬಾಹ್ಯ ದೃಷ್ಟಿಯಲ್ಲಿ ನಮಗೆ ಪ್ರಗತಿ ಅಂತ ಕಾಣಿಸ್ತದೆ. ಆದರೆ ಭಗವಂತನ ದೃಷ್ಟಿಯಲ್ಲಿ, ವೇದಶಾಸ್ತ್ರಗಳ ದೃಷ್ಟಿಯಲ್ಲಿ ಇದು ನಿಜವಾದ ಪ್ರಗತಿ ಅಲ್ಲ. ನಾವಿಷ್ಟೆಲ್ಲಾ ಪ್ರಗತಿ ಹೊಂದ್ತಾ ಇದ್ದೇವಲ್ವಾ, ಅಷ್ಟೆಲ್ಲಾ ಹೊಂದಿ ಏನ್ ಮಾಡ್ತಾ ಇದ್ದೀವಿ, ಮತ್ತು ಪಶುವೃತ್ತಿಯಲ್ಲೇ ತೊಡ್ಕೊಂಡಿದೆ. ಆಹಾರ, ನಿದ್ರಾ, ಭಯ, ಮೈಥುನ. ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಬಿಟ್ಬಿಟ್ವಿ. ಅಂದ್ರೆ ಪಶುವೃತ್ತಿ 4 ಏನಿದಾವೆ, ಆಹಾರ, ನಿದ್ರಾ, ಭಯ, ಮೈಥುನ 4 ಪಶುವೃತ್ತಿ ಏನಿದಾವೆ, ಅವುಗಳಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದೇವೆ. ಪಶುವೃತ್ತಿಯಲ್ಲೇ ಸ್ವಲ್ಪ ನಮಗೆ ಹೆಂಗ್ ಬೇಕು ಅಂತ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದೆ ಹೊರತು ಮನುಷ್ಯ ಏನ್ ಮಾಡ್ಬೇಕು ಆ ಕಾರ್ಯಗಳನ್ನು ಒಂದು ಮಾಡ್ತಾ ಇಲ್ಲ. ಹಾಗಾಗಿ ಅಂತಹ ಪ್ರಗತಿಗೆ ನಿಜವಾದ ಪ್ರಗತಿ ಅನ್ನೋದಿಲ್ಲ, ಅದಕ್ಕೆ ನಿಜವಾದ ನಾಗರಿಕತೆನೂ ಅನ್ನೋದಿಲ್ಲ. ಇದನ್ನ ನೀವೆಲ್ಲರೂ ನೋಟ್ ಮಾಡಿ ಇಟ್ಕೊಳ್ಬೇಕು. ಇದು ನಿಜವಾದ ಮನುಷ್ಯ ಮಾಡುವ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅದೇನದು ಮಹಾಭಾರತ ಹೇಳಿದ್ದು, ಅಧಿಕೋ ವಿಶೇಷೋ. ಏನದು, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ. ಧರ್ಮವನ್ನ ಆಚರಣೆ ಮಾಡುದು ನಿಜವಾದ ನಾಗರಿಕತೆ, ನಿಜವಾದ ಪ್ರಗತಿ. ಇದು ಶಾಸ್ತ್ರ ಹೇಳುತ್ತೆ. ಓಕೆ, ಹೀಗಾಗಿ ಇಲ್ಲಿ ನೋಡಿ, ಮನುಷ್ಯ ಜೀವನಕ್ಕೆ ವಿಶೇಷ ಕೊಡುಗೆ ಏನು ಕೊಟ್ಟಿದ್ದಾನೆ ಅಂದ್ರೆ, ಇದನ್ನೆಲ್ಲ ವಿಚಾರ ಮಾಡುವಂತ ಶಕ್ತಿ, ವಿವೇಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವಿಲ್ಲಿ ಕುತ್ಕೊಂಡು ಇವತ್ತು ಕ್ಲಾಸ್ ಕೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಿದ್ದೀವಿ. ಇದನ್ನ ಯಾವ್ದಾದ್ರು ಪಶುಗಳಿಗೆ ಅಥವಾ ನಾಯಿಗಳಿಗೆ ಕರೆದು ಕುತ್ಕೊಂಡು ಹೇಳಿ, ಅವಕ್ಕೆ ಏನಾದ್ರು ಅರ್ಥ ಆಗತ್ತಾ? ಅವುಗಳಿಗೆ ಎಂಥದ್ದು ಅರ್ಥ ಆಗಲ್ಲ. ಸೊ ಅದಕ್ಕೆ ಇದನ್ನೆಲ್ಲಾ ವಿಚಾರ ಮಾಡುವಂತಹ ಬುದ್ಧಿಶಕ್ತಿ, ವಿವೇಚನಾ ಶಕ್ತಿಯನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಓಕೆ, ಅದಕ್ಕೆ ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಶ್ಲೋಕ ಇದೆ. ಒಬ್ರು ಮಾತ್ರ ಆನ್ ಮಾಡ್ಕೊಳ್ಬೇಕು. ಯಾರಾದ್ರೂ ಒಬ್ರು, ನಮ್ಮ ಯಾರು ಹಳೆ ಭಕ್ತರಿದ್ರೆ ಯಾರ ಶ್ಲೋಕ ಹೇಳಿದ್ರೆ ಒಬ್ರು ಆನ್ ಮಾಡಿ. ನಾನು ಏನ್ ಶ್ಲೋಕ ಹೇಳ್ತೀನಿ ಅತ್ತಿರಮಣಿ ಪ್ರಭು ನೀವೇ ಹೇಳಿ. ಓಕೆ, ಬಾಕಿದವರೆಲ್ಲರೂ ಬಂದ್ ಮಾಡಿ, ಡಿಸ್ಟರ್ಬ್ ಆಗತ್ತೆ. ಇದು ಋಷಿಗಳ ಪ್ರಶ್ನೆ. ಭಾಗವತದಲ್ಲಿ ಇದು ತುಂಬಾ ಚೆನ್ನಾಗಿ ಶ್ಲೋಕ ಬರುತ್ತೆ. ಇದು ಅಥಾಥೋ ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ. ಓಕೆ, ಇದೇನ್ ಹೇಳುತ್ತೆ, ಓಂ ನಮೋ ಭಗವತೆ ವಾಸುದೇವಾಯ. ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾಧ್ಯಸ್ಯ ಯತೋನ್ಮಯಾದಿತರತಸ್ಯ ತೇಭಿಜ್ಞಸ್ವರಾಟ್. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಭಿಷ್ಟಸ್ವರಾಟ್. ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ಸೂರಯಾಃ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮಹ್ಯಂತೆ ಯತ್ಸೂರಯಾಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ತೇಜೋ ವಾರಿ ಮೃದಾಂ ಯಥ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.
ಭಾವನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. धाम्ना स्वेन सदा निरस्तकुहकं सत्यं परमं धीमहि. ಹಾ, ಇಲ್ಲಿ ಹೇಳ್ತಾರೆ, ಹೇ ಸ್ವಾಮಿ, ಏನೇ ವಸುದೇವ ಪುತ್ರನಾದ ಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪರಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತನಾದ ಶ್ರೀಕೃಷ್ಣನೇ ಪರಮ ಸತ್ಯ, ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾಗಿದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯುಳ್ಳವನು. ಅವನಿಗೆ ಮಿಗಿಲಾದ ಕಾರಣ ಇನ್ನೊಂದಿಲ್ಲವಾದುದರಿಂದ ಅವನು ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರನು. ಸೊ ಕೃಷ್ಣನೇ ಮೊದಲ ಮೂಲ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಭಾಗವತಮದ ಶ್ಲೋಕ, ಭಾಗವತಮದ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಇದು. ಸರ್ವ ಕಾರಣ, ಸಮಸ್ತ ಲೋಕಗಳಿಗೆ ಸೃಷ್ಟಿಕರ್ತ, ಲಯ ಸ್ಥಿತಿ ಸೃಷ್ಟಿ ಎಲ್ಲದಕ್ಕೂ ಕಾರಣ ಭಗವಂತಿದ್ದಾನೆ. ಅವನ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಕಾಣಿಸುತ್ತೆ, ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದವನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಮಿತರಾದ ಋಷಿ ವರಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯು ಮೂರು ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ. ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯ ಧಾಮಗಳನ್ನು ನಿತ್ಯ ನಿರಂತರವಾಗಿರುವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ, ಯಾಕೆಂದ್ರೆ ಅವನೇ ಪರಮ ಸತ್ಯ. ನಿಮಗೆ ಗೊತ್ತಿದೆ, ಈ ಸೃಷ್ಟಿ ಮಾಡ್ಬೇಕಾದ್ರೆ ಸೃಷ್ಟಿ ಹೆಂಗಾಯ್ತಂತ ಎಲ್ಲರಿಗೂ ಆಲ್ರೆಡಿ ನೀವು ಭಗವದ್ಗೀತೆ ಕೋರ್ಸ್ ಅಲ್ಲೆಲ್ಲ ಕೇಳ್ತಾ ಇದ್ರಿ. ಸೃಷ್ಟಿ ಭಗವಂತ ಮಹಾವಿಷ್ಣು ರೂಪದಲ್ಲಿ ತನ್ನ ಇಚ್ಛೆ ಪಟ್ಬಿಟ್ಟು ಹಿಂಗೆ ಪಡ್ಕಿಸ್ತಾನೆ. ನೋಡಿದ ತಕ್ಷಣ ಎಲ್ಲಾ ಬ್ರಹ್ಮಾಂಡಗಳು ಹುಟ್ಕೊಳ್ತವೆ. ಬ್ರಹ್ಮ ಅಂಡಗಳು, ಅಂಡ ಮೊಟ್ಟೆ ರೂಪದಲ್ಲಿ ಒಂದೊಂದು ಬ್ರಹ್ಮಾಂಡದ ಒಳಗಡೆ ಗರ್ಭೋದಕ್ಷ ವಿಷ್ಣುವಿನ ಒಂದು ಅವತಾರ ಬರುತ್ತೆ. ಅವನ ನಾಭಿಯಿಂದ ಒಂದು ಕಮಲ ಹುಟ್ಟುತ್ತೆ. ಆ ಕಮಲದ ಹೂವಿನ ಮೇಲೆ ಯಾರಿರ್ತಾರೆ? ಬ್ರಹ್ಮ ಹುಟ್ಟುಕೊಳ್ತಾನೆ. ಬ್ರಹ್ಮ ಬಂದು ಅವನ್ ನೋಡ್ತಾನೆ, ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಆದ್ರೆ ಅವನ್ ಆಕಾಶವಾಣಿ ಆಗತ್ತೆ, ತಪ ಅಂತ ಒಂದು ಶಬ್ದ ಕೇಳುತ್ತೆ. ಆವಾಗಿಂದ ಅವನು ತಪಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಪಸ್ ಮಾಡಿ 1000 ವರ್ಷ ಬ್ರಹ್ಮ ತಪಸ್ ಮಾಡಿದ ಆದ್ಮೇಲೆ ಭಗವಂತ ಅವನಿಗೆ ಮತ್ತೊಮ್ಮೆ ಹೇಳ್ತಾನೆ, ಭಗವಂತ ಅವನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಏನದು, ನೀನು ಈ ಸಂತಾನ ಉತ್ಪನ್ನ ಮಾಡಬೇಕು, ಈ ಸೃಷ್ಟಿಯನ್ನು ಮಾಡಬೇಕು ಅಂದಾಗ ಬ್ರಹ್ಮ ಎಲ್ಲ ಸೃಷ್ಟಿ ಪ್ರಾರಂಭ ಮಾಡ್ತಾನೆ. ಸೊ ಮೂಲದಿಂದಲೂ ನೀವು ಕೇಳಿದ್ರಿ, ಭಗವಂತನೇ ಈ ಸೃಷ್ಟಿಯನ್ನ ಹೇಗೆ ಮಾಡಿದನು. ಸೊ ಇಲ್ಲಿ ಜನ್ಮಾದಶ್ಯ ಯಥೋನ್ಮಯಾದ್ ಜನ್ಮಾದಶ್ಯ ಯಥೋನ್ಮಯಾದ್ ಇತರ ತಶ್ಚಾರ್ಥೇಭ್ಯಶ್ವರಾಟ್. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜನ್ಮಾದ್ಯಶ್ಯ, ಮೂಲ ಭಗವಂತ ಏನಿದ್ದಾನೆ ಅಂದ್ರೆ ವಸುದೇವ ಪುತ್ರನಾದ ಕೃಷ್ಣನೇ ಎಲ್ಲದರ ಮೂಲ ಉದ್ದೇಶ. ಇದು ಒಂದು ಬ್ರಹ್ಮಸೂತ್ರ. ಇದು ಮೊದಲೇದೇನ್ ಹೇಳ್ತದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೆ, ಇದ್ರ ಎಲ್ಲದರ ಸಾರ ಏನಂತ ಹೇಳಿದ್ರೆ, ಎಲ್ಲಾ ಸೃಷ್ಟಿಯ ಮೂಲ ಭಗವಂತ. ಒಬ್ಬ ವ್ಯಕ್ತಿ ಆದವನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಜಗತ್ತಿನ ಬಗ್ಗೆ, ತನ್ನ ಜೀವನದ ಬಗ್ಗೆ ಕ್ವಶನ್ ಮಾಡ್ಬೇಕು. ಓಕೆ, ಕ್ವಶನ್ ಮಾಡ್ಬೇಕಂದ್ರೆ ಪ್ರಶ್ನೆಗಳನ್ನ ಕೇಳಬೇಕು. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಪ್ರಶ್ನೆಗಳನ್ನ ಕೇಳುವುದಿಲ್ಲ, ಅಲ್ಲಿವರೆಗೆ ಜೀವನದಲ್ಲಿ ಪ್ರಗತಿ ಆಗುದು. ಉದಾಹರಣೆಗೆ ಎಂತ ಪ್ರಶ್ನೆ ಕೇಳಬೇಕು? ನಾನು ಯಾಕೆ ಈ ಜಗತ್ತಿನಲ್ಲಿ ಹುಟ್ಟಿದೇನಪ್ಪ? ಈ ಜಗತ್ತು ಯಾಕೆ ಸೃಷ್ಟಿ ಆಗಿದೆಯಪ್ಪ? ಹಗಲು ರಾತ್ರಿ, ಮಳೆ ಚಳಿ, ಇದು ಯಾಕೆ ಹೀಗೆ ನಡೀತಾ ಇದೆ? ಯಾಕೆ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖಗಳಿದ್ದಾವೆ, ಕಷ್ಟಗಳಿದ್ದಾವೆ, ಎಷ್ಟೊಂದು ಒಳ್ಳೆಯವರು ಜನರು ಇದ್ದಾರೆ, ಯಾಕೆ ಹಿಂಗ ಆಗ್ತಾ ಇದೆ? ಹಾಗಿದ್ರೆ ಯಾರು ಇದನ್ನ ನಡೆಸ್ತಾರೆ? ಭಗವಂತ ಅಂದ್ರೆ ಏನು? ಅವನು ಯಾರು? ಅವನು ಹೇಗೆ ನೋಡಬಹುದು? ನಾನು ಇಲ್ಲಿಂದ ಹೇಗೆ ಈ ಎಲ್ಲಾ ದುಃಖಗಳಿಂದ ಹೇಗೆ ಪಾರ ಆಗಬಹುದು? ಇಂಥ ಎಲ್ಲಾ ಅನೇಕ ವಿಷಯಗಳ, ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವಿಷಯಗಳನ್ನ ಯಾವಾಗ ಒಬ್ಬನ ತಲೆಯಲ್ಲಿ ಬರುತ್ತೋ, ಅಂತಹ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಉದ್ಭವ ಆಗುತ್ತೋ,
ಆ ಪ್ರಶ್ನೆಗಳನ್ನು ಯಾವಾಗ ಒಬ್ಬ ವ್ಯಕ್ತಿ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೋ ಅವಾಗ ಆ ವ್ಯಕ್ತಿ ಜೀವನದಲ್ಲಿ ಪ್ರಗತಿ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬರೀ ನಾವು ಪಶು ಪ್ರಾಣಿ ರೀತಿ ಆಹಾರ ನಿದ್ರ ಭಯ ಮೈಥುನ ಮಾಡ್ತಾ ಬೆಳಿಗ್ಗೆ ಬಂದು ಎಲ್ಲಿ ಇದ್ಕೊಂಡು ಎಲ್ಲಿ ಊಟ ಸಿಗತ್ತೆ, ಎಲ್ಲಿ ಕೆಲಸ ಇದೆ, ಕೆಲಸ ಯಾಕೆ ಏನ್ ಬೇಕು, ಹಣ ಬೇಕು, ಹಣ ತಗೊಂಡು ಏನ್ ಮಾಡ್ಬೇಕು, ನಾವು ನಮ್ಮ ಜೀವನ ನಡೆಸಬೇಕು ಅಂದ್ರೆ ಎಲ್ಲಿ ಊಟ ಸಿಗತ್ತೆ, ಎಲ್ಲಿ ಮಲ್ಕೊಳ್ಳಿಕ್ ಜಾಗ ಸಿಗತ್ತೆ, ಎಲ್ಲಿ ಮೈಥುನ ಸಿಗುತ್ತೆ, ಎಲ್ಲಿ ನಾವು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕಂತ 24 ತಾಸು ಅದರ ಬಗ್ಗೆನೇ ನಾವು ವಿಚಾರ ಮಾಡ್ಕೊಂತ ಕುತ್ಕೊಂಡಿವಿ ಅಂತ ಹೇಳಿದ್ರೆ ಕ್ವಶನ್ಗಳನ್ನ ಅದನ್ನ ಕೇಳ್ತಾ ಇದ್ದೇವೆ. ಜೀವನದಲ್ಲಿ ಇದರಿಂದ ಹೇಗೆ ಪಾರಾಗಬೇಕನ್ನೋ ಕ್ವಶನ್ ಕೇಳ್ಬೇಕಂತ ಹೇಳ್ತಿದ್ದಾರೆ. ಎಲ್ಲಿ ಊಟ ಸಿಗತ್ತೆ, ಎಲ್ಲಿ ಮೈಥುನ ಸಿಗತ್ತೆ, ಎಲ್ಲಿ ಚೆನ್ನಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬಹುದು, ಓಕೆ, ಎಲ್ಲಿ ನಾವು ಮಲ್ಕೊಳ್ಬಹುದು, ಎಲ್ಲಿ ತಿನ್ಬಹುದು, ಹೇಗೆ ತಿನ್ಬಹುದು, ಹೆಂಗ್ ಇಂಪ್ರೂವ್ ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಅದು ಸ್ವಾಭಾವಿಕದಲ್ಲಿ ಎಲ್ಲರಿಗೂ ಆಗ್ತಾ ಇದೆ, ಅದು ಸಿಗ್ತಾ ಇದೆ. ಪಶು ಪ್ರಾಣಿಗಳಿಗೂ ಆಲ್ರೆಡಿ ಸಿಗ್ತಾ ಇದೆ. ನೀವು ನೋಡಿ, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ ಕೇಳೋದು ಅವಶ್ಯಕತೆ ಇಲ್ಲ. ಅದನ್ನ ಕೇಳಿದ್ರು ಓಕೆ, ಯಾಕಂದ್ರೆ ಶರೀರಕ್ಕೆ ಬೇಕು, ಅದನ್ನೆಲ್ಲ ಮಾಡಬೇಕು. 24 ತಾಸು ಅಂತದೇ ಪ್ರಶ್ನೆಗಳನ್ನು ಕೇಳಕೊಂತ ಕೂತ್ಕೊಂಡ್ರೆ ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋಂಗಿಲ್ಲ. ಅಥಾತೋ ಇಲ್ಲಿ ಹೇಳ್ತಾ ಇಲ್ಲ, ಅಥಾತೋ ಮೈಥುನ ಜಿಜ್ಞಾಸ, ಅಥಾತೋ ಆಹಾರ ಜಿಜ್ಞಾಸ, ಅಥಾತೋ ನಿದ್ರಾ ಜಿಜ್ಞಾಸ, ಅಥಾತೋ ಭಯ ಜಿಜ್ಞಾಸ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದೆ, ಬ್ರಹ್ಮ ಜಿಜ್ಞಾಸ ಅಂದ್ರೆ ಭಗವಂತನ ಬಗ್ಗೆ ಜಿಜ್ಞಾಸ. ಜಿಜ್ಞಾಸ ಅಂದ್ರೇನು, ಪ್ರಶ್ನೆ. ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಬರ್ಬೇಕು. ಬಂದ್ರೆ ಮಾತ್ರ ನಾವು ಮನುಷ್ಯ ಜೀವನ ಅಲ್ಲಿಂದ ಪ್ರಾರಂಭ ಆಗುತ್ತೆ, ಇಲ್ಲಂದ್ರೆ ಪ್ರಾರಂಭ ಆಗೋದಿಲ್ಲ. ಸೊ ಇದನ್ನೇನು ಹೇಳ್ತಾನೆ, ಏನು, ಎಂತ ವಿಷಯದಲ್ಲಿ, ಪರಮ ಸತ್ಯದ ವಿಷಯದಲ್ಲಿ. ಈ ಜಗತ್ತಿನಲ್ಲಿ ಪರಮ ಸತ್ಯ ಏನು, ಮೇಗಿನ ಶ್ಲೋಕದಲ್ಲಿ ಇತ್ತು, ಏನದು, ಕೃಷ್ಣನೇ ಮೊದಲ ಮೂಲ, ಈ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಏಕೆಂದ್ರೆ ಅವನೇ ಪರಮ ಸತ್ಯ. ಈ ಜಗತ್ತಿನಲ್ಲಿ ಸತ್ಯ ಅಂತಿದ್ರೆ ಅದು ಒಂದೇ, ಅವನೊಬ್ಬನೇ, ಭಗವಂತನೇ ಪರಮ ಸತ್ಯ. ನಿಜವಾದ ಸತ್ಯ ಅಂದ್ರೆ ಭಗವಂತ. ಸೊ ಈ ಸತ್ಯದ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಬೇಕು. ಜಿಜ್ಞಾಸು ಶ್ರೇಯಂ ಉತ್ತಮಂ. ಯಾರು ಪ್ರಶ್ನೆ ಕೇಳ್ತಾರೆ ಅವನು ಉತ್ತಮ ವ್ಯಕ್ತಿ. ಸೊ ಬೇರೆ ಬೇರೆ ವಿಷಯ ಇದೆ. ಓಕೆ, ಮನುಷ್ಯ ಜೀವನ ಉದ್ದೇಶ ಏನಾಗಿರ್ಬೇಕು ಹಾಗಾದ್ರೆ ಇಲ್ಲಿ ಹೇಳ್ತಾರೆ. ಮನುಷ್ಯ ಜೀವನದ ಉದ್ದೇಶ ಏನಾಗಿರ್ಬೇಕಂದ್ರೆ ನಮಗೆಲ್ಲ ಗೊತ್ತಿದೆ, ನಾವ್ ಯಾರು, ಎಲ್ಲರಿಗೂ ಭಗವದ್ಗೀತೆ ಕೋರ್ಸಲ್ಲಿ ಅದಕ್ಕೆ ಕೇಳಿ 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 ಗೊತ್ತಿದೆ. ನಾನು ಯಾರು ಹೇಳ್ತೀರಿ, ನಾನು ಯಾರು, ಇಲ್ಲಿದ್ದವ್ರು ಯಾರು ಹೇಳ್ತೀರಿ, ನೀವ್ಯಾರು? ಆತ್ಮ ಪ್ರಭು. ಎಸ್, ಎಂತ ಆತ್ಮ? ಅಮರ ಆತ್ಮ. ಎಸ್, ವೆರಿ ಗುಡ್. ನಾವು ಅಮರ ಆತ್ಮ, ಆತ್ಮ ಅಂತ ಕರಿತೇವೆ. ಆತ್ಮ ಅಂತ ಕರೆದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಕರಿತಾ ಇದ್ದೇವೆ. ಜೀವನ ಸಾಕ್ಷಾತ್ಕಾರ, ಆತ್ಮದ ಸಾಕ್ಷಾತ್ಕಾರ ಹೆಂಗಾಗಬೇಕು, ಆತ್ಮದ ಬಗ್ಗೆ ನಾವು ಆತ್ಮ ಅಂತ ಕರೆಸ್ಕೊಂಡಾಗ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೀವು ಹೇಳ್ತೇನೆ, ಎಲ್ಲಾ ಕ್ಲಾಸಲ್ಲಿ ಹೇಳಿದ್ವಿ, ಗೀತಾ ಕೋರ್ಸಲ್ಲಿ ಹೇಳ್ತಿದ್ದೆ, ಏನಂದ್ರು ಎಲ್ಲದರ ಬಗ್ಗೆ ಜಗತ್ತಿನಲ್ಲಿ ಕುತ್ಕೊಂಡು ತಿಳ್ತಾ ಇದ್ದಾರೆ. ನ್ಯೂಸ್ ಟಿವಿಯಲ್ಲಿ ಟಿವಿ ಆನ್ ಮಾಡ್ಕೊಂಡು ನ್ಯೂಸ್ ಅಲ್ಲಿ ಈ ದೇಶದಲ್ಲಿ ಹೆಂಗಾಯ್ತು, ಈ ಪೊಲಿಟಿಕಲ್ ಬಗ್ಗೆ ಕೇಳ್ತಾ ಇದ್ದಾರೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಒಂದಿಲ್ಲ ಒಂದು ಪ್ರಶ್ನೆಗಳನ್ನ ಕುತ್ಕೊಂಡು ಬೇಕೆ ಎಲ್ಲಾ ವಿಷಯಗಳನ್ನು ಕೇಳ್ತಾರೆ. ಇವನ್ ಸ್ಕೂಲ್ ಕಾಲೇಜುಗಳು ಅಲ್ಲೂ ಕೂಡ ನಾವು ಬೇರೆ ಬೇರೆ ವಿಷಯಗಳನ್ನ ಕಲಿತಾ ಇದ್ದೇವೆ. ಆದ್ರೆ ಒಬ್ರು ಎಲ್ಲಾ ವಿಷಯ ಅಂದ್ಬಿಟ್ಟು ನನ್ನ ಬಗ್ಗೆ ನಾನು ಕೇಳ್ಬೇಕಪ್ಪ, ನನ್ನ ವಿಷಯವನ್ನು ನಾನು ತಿಳ್ಕೊಳ್ಬೇಕಂತ ಯಾರು ಕೇಳ್ತಾ ಇಲ್ಲ. ತುಂಬಾ ವಿರಳ ಕೇಳ್ತಾ ಇದ್ರು. ಯಾರು ತಮ್ಮ ಬಗ್ಗೆ ತಾವು ಕಲ್ಕೊಳ್ತಾರೆ ಅವಾಗ ಅವ್ರಿಗೆ ಸಾಕ್ಷಾತ್ಕಾರ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೇನು, ಯಾಕೆ, ಏನು ಎಲ್ಲ ಅದು ಕೇಳಿದಾಗ. ಸೊ ಅದೇ ಜೀವನದ ಉದ್ದೇಶ ಏನೋ, ಜೀವನ ಉದ್ದೇಶ 4 ಡಿಗ್ರಿ ಪ್ರಾಪ್ತ ಮಾಡಿಕೊಂಡು 1 ಕೋಟಿ ರೂಪಾಯಿ ಹಣ ಗಳಿಸ್ಕೊಂಡು 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಪಡ್ಕೊಂಡು ಪ್ಲೇನ್ ಅಲ್ಲಿ ಅಡ್ಡಾಡೋದಲ್ಲೇ ಅದು ಮಾಡೋದು ಓಕೆ, ಜೀವನ ನಡ್ಸಕ್ ಅದೆಲ್ಲ ಬೇಕು. ಆದ್ರೆ ಜೀವನದ ಉದ್ದೇಶ ಅದು ಒಂದೇ ಅಲ್ಲ. ಅದು ಒಂದೇ ಏನಂತ ಜೀವನದ ಉದ್ದೇಶ, ಮನುಷ್ಯ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ, ನಮ್ಮ ಜೀವನವನ್ನ ಸಾಕ್ಷಾತ್ಕಾರ ಮಾಡುವಂಥದ್ದು. ಎರಡನೇದೇನು, ಪರಮ ಸತ್ಯದ ವಿಷಯದಲ್ಲಿ ಜಿಜ್ಞಾಸ. ನಮ್ಮ ಸಾಕ್ಷಾತ್ಕಾರ, ನಮ್ಮ ಆತ್ಮದ ಸಾಕ್ಷಾತ್ಕಾರ ಹೆಂಗಾಗತ್ತೆ ಅಂದ್ರೆ ನಮ್ಮ ಬಗ್ಗೆ ನಾವು ತಿಳಿಲಿಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಆತ್ಮದ ಬಗ್ಗೆ, ಮತ್ತೆ ಎರಡನೇದೇನು ಪರಮಾತ್ಮನ ಬಗ್ಗೆ ನಾವು ಯಾವಾಗ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅವಾಗ ನಮ್ಮ ಜೀವನದ ಮೊದಲನೇ ಹೆಜ್ಜೆ ಸ್ಟಾರ್ಟ್ ಆಗತ್ತೆ. ಸಾಕ್ಷಾತ್ಕಾರದ ಮೊದಲನೇ ಹೆಜ್ಜೆ, ಅದೇ ಉದ್ದೇಶ, ಅದೇ ಗೋಲ್ ಜೀವನದ್ದು, ಬೇರೆ ಏನು ಗೋಲ್ ಅಲ್ಲ. ಹಾಗೆ ಅದಕ್ಕಾಗಿ ನೀವೆಲ್ಲ ಕೇಳಿದ್ರಲ್ಲಿ ಬೇರೆ ಬೇರೆ ಪದ್ಧತಿಗಳಿದಾವೆ ಮನುಷ್ಯ ಜೀವನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ, ಮನುಷ್ಯ ಜೀವನವನ್ನ ಸಫಲ್ ಮಾಡ್ಲಿಕ್ಕೆ. ನಾವಲ್ಲೆಲ್ಲ ಹೇಳಿದ್ವಿ ನಿಮಗೆ. ಏನಿದೆ, ಅಷ್ಟಾಂಗ ಯೋಗ ಇದೆ, ಧ್ಯಾನ ಯೋಗ ಇದೆ, ಕರ್ಮ ಯೋಗ ಇದೆ,
ಓಕೆ, ಧ್ಯಾನ ಯೋಗ ಇದೆ, ಇದೆಲ್ಲ ಆಮೇಲೆ ಭಕ್ತಿ ಯೋಗ ಇದೆ, ಬೇರೆ 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 ಯೋಗ ಪದ್ಧತಿಗಳಿದಾವೆ. ಆದ್ರೆ ಎಲ್ಲಾ ಯೋಗ ಪದ್ಧತಿಗಳಲ್ಲಿ ಅತೀ ಸರಳವಾದ ಸರಳವಾಗಿ ಅನುಸರಿಸಿ ನಾವು ನಮ್ಮನ್ನು ಜೀವನವನ್ನು ಸಫಲ ಮಾಡ್ಕೊಳ್ಳೋ ಎಲ್ಲಾ ಯೋಗ ಪದ್ಧತಿಯಲ್ಲಿ ಶ್ರೇಷ್ಠೋತ್ತಮವಾದಂತ ಯೋಗ ಪದ್ಧತಿ ಯಾವುದು? ಯಾರು ಹೇಳ್ತೀರಿ? ಹಳಬರು ಯಾರು ಉತ್ತರ ಕೊಡ್ಬೇಕು? ಹೊಸಬರು ಯಾರು ಕೊಡ್ತೀರಾ? ಭಕ್ತಿ ಯೋಗ. ಎಸ್, ನಾಗರತ್ನ ಸರ್. ಭಕ್ತಿ ಯೋಗ ತುಂಬಾ ಸರಳಿದೆ. ಅದರಲ್ಲಿ ಆ ಸರಳ ಪದ್ಧತಿಯಲ್ಲಿ ಇನ್ನೂ ಸರಳ ಕಾರ್ಯ ಯಾವುದು ಹೇಳಿ? ಯಾರು ಹೇಳ್ತೀರಿ? ಹರೇ ಕೃಷ್ಣ ಮಂತ್ರ. ಸರಳ ಕಾರ್ಯ ಯಾವುದು? ಹರೇ ಕೃಷ್ಣ ಮಂತ್ರ. ಯಸ್, ಭಗವಂತನ ನಾಮಸ್ಮರಣೆ. ಏನದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಹರೇ ಕೃಷ್ಣ ಏನದು? ಕಲಿಯುಗದಲ್ಲಿ 16 ಅಕ್ಷರ ಇರುವಂತ ಮಂತ್ರವನ್ನ ಕಲಿಯುಗದಲ್ಲಿ ಕೊಟ್ಟಿದ್ದಾರೆ. ಈ ಮಂತ್ರವನ್ನ ಯಾರು ಕೊಟ್ಟಿದ್ದಾರೆ ನಮಗೆ? ಯಾರು ಹೇಳ್ತೀರಿ? ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭು. ನಮ್ಮ ಹಳೆ ಭಕ್ತರು ಯಾರು ಉತ್ತರ ಕೊಡಬಾರ್ದು. ಇದು ಕ್ಲಾಸ್ ಇರೋದು ಯಾರ್ದು ಹೇಳಿ? ಭಕ್ತಿ ವೃಕ್ಷ ಲೆವೆಲ್ 1ದವರು. ಓಕೆ, ಲೆವೆಲ್ 1 ಯಾರು ಇರ್ತಾರೆ ಅವ್ರಿಗೋಸ್ಕರ ನೀವು ಜಸ್ಟ್ ಕುತ್ಕೊಂಡು ಇಲ್ಲಿ ಪಾರ್ಟಿಸಿಪೇಟ್, ನೀವು ನಿಮಗೆ ಅವಕಾಶ ಕೊಟ್ಟಿದೆ. ನೀವೆಲ್ಲ ಇದನ್ನ ಪ್ರೋಗ್ರಾಮ್ ಅಲ್ಲಿ ಫುಲ್ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ನೀವು ಕುತ್ಕೊಂಡು ಕೇಳಿ, ಕ್ಲಾಸ್ ಕೇಳ್ಬೇಕು. ಯಾರು ಅದಕ್ಕೆಲ್ಲದು ಕೂಡ, ಯಾಕಂದ್ರೆ ಅವರಿಗೆ ಒಂದು ಅವಕಾಶ ಕೊಡುವ. ಓಕೆ, ಅವರು ಹೇಳಿ. ಓಕೆ, ಯಾರು ಹೇಳ್ತೀರಾ? ಭಕ್ತಿ ವೃಕ್ಷ ಲೆವೆಲ್ 2ದವ್ರು ಬಿಟ್ಟು ಬಾಕಿದವ್ರು ಯಾರಾದ್ರೂ ಹೇಳ್ಬೋದು ಅಂತ. ಚೈತನ್ಯ ಮಹಾಪ್ರಭು. ಯಸ್, ಯಾರವರು? ನಮ್ಮ ಮುಖೇಶ್ವರನ. ಓಕೆ, ಶ್ರೀ ಚೈತನ್ಯ ಮಹಾಪ್ರಭು ನಮ್ಗೆ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು ಯಾರು? ಸ್ವಯಂ ಶ್ರೀಕೃಷ್ಣ, ಕಲಿಯುಗದ ಅವತಾರ. ಇವರು ಬಂದು ಏನ್ ಮಾಡಿದರೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ. ರೋಹಿತ್ ಪ್ರಭು, ಇದನ್ನ ಡೆಲಿಟ್ ಮಾಡಿ. ಸ್ಕ್ರೀನ್ ಅಲ್ಲಿ ಏನೋ ಬರ್ತದೆ, ಅದನ್ನ ಮ್ಯೂಟ್ ಮಾಡಬೇಡಿ, ಅದನ್ನ ಅಲೋ ಮಾಡಬೇಡಿ, ಅದನ್ನ ಡಿಸೇಬಲ್ ಮಾಡಿ. ಎಲ್ಲಿ ಆಪ್ಷನ್ ಇದೆ ನೋಡಿ. ಇದನ್ನ ಹರೇ ಕೃಷ್ಣ ಮಹಾಮಂತ್ರವನ್ನ ಸ್ವತಃ ಶ್ರೀಕೃಷ್ಣ ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ಚೈತನ್ಯ ಮಹಾಪ್ರಭು ಅವರು ಬಂದು ಕೊಟ್ಟಿದ್ದಾರೆ. ಹರೇ ಕೃಷ್ಣ ಹರೇ ರಾಮ ಅಂತ ಹೇಳ್ತಾ ಇದ್ರಿ, ಇದ್ರ ಅರ್ಥ ಏನು? ಇವತ್ತು ಸ್ವಲ್ಪ ತಿಳ್ಕೊಳ್ಳುವ. ಕೃಷ್ಣ ಎಂದರೆ, ಕೃಷ್ಣ ಶಬ್ದದ ಅರ್ಥ ಏನಂದ್ರೆ ಸರ್ವ ಆಕರ್ಷಕ, ಮತ್ತೆ ನಮ್ಮ ಎಲ್ಲಾ ಕಷ್ಟಗಳಿಂದ ಪಾರು ಮಾಡುವನು. ಇದು ಕೃಷ್ಣ. ಅದರಲ್ಲಿ ರಾಮ ಅಂತಿದೆ. ಇದನ್ನ ಗೊತ್ತಿರ್ಬೇಕು ನಿಮಗೆ. ಯಾರು ಹರೇ ಕೃಷ್ಣ ಜಪ ಮಾಡ್ತಾ ಇದ್ರಿ, ಮಂತ್ರ ಹೇಳ್ತಾ ಇದ್ರಿ, ಮಹಾಮಂತ್ರದ ಅದರ ಅರ್ಥ ಗೊತ್ತಿರ್ಬೇಕು. ರಾಮ ಎಂದ್ರೆ ಆನಂದ, ಸರ್ವ ಜೀವ ಜಂತುಗಳನ್ನು ಆಕರ್ಷಣೆ ಮಾಡಿಕೊಳ್ಳುವವನು ಕೃಷ್ಣ ಶಬ್ದದ ಅರ್ಥ. ರಾಮ್ ಅಂದ್ರೆ ಸರ್ವ ಆನಂದದಾಯಕ, ಪ್ರತಿಯೊಬ್ಬರಿಗೂ ಆನಂದವನ್ನು ಕೊಡುವನು, ಪರಮಾನಂದ, ಆನಂದ ಕೊಡುವನು ಈ ರಾಮ ಶಬ್ದದ ಅರ್ಥ. ಅದರಲ್ಲಿ ಈ 2 ಶಬ್ದ ಜೊತೆಗೆ 3 ಶಬ್ದ ಉಪಯೋಗ ಮಾಡ್ತೇವೆ. ಇಡೀ 16 ಅಕ್ಷರದಲ್ಲಿ 3 ಶಬ್ದ ಇದೆ. ಒಂದು ಕೃಷ್ಣ, ಒಂದು ರಾಮ, ಇನ್ನೊಂದು ಹರೇ ಅಥವಾ ಹರೇನ ಉಪಯೋಗ ಮಾಡ್ತೀವಿ. ಹರೇ ಅಂದ್ರೆ ಭೌತಿಕ ದುಃಖಗಳನ್ನು ಹರಿದು ಹಾಕಿ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಿರತೆಯನ್ನು ತರುವಂತ ಒಂದು ಶಕ್ತಿಗೆ ಹರೇ ಅಂತ ಕರಿತೀವಿ. ಯಾವಾಗಾದ್ರೂ ನೀವು ಕೇಳಿದ್ರೆ ಇದು ಉತ್ತರ ಗೊತ್ತಿರ್ಬೇಕು ನಿಮ್ಗೆ. ನಮ್ಮ ಭೌತಿಕದ ಎಲ್ಲಾ ಏನು ಕಷ್ಟಗಳಿದಾವೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲಾ ದುಃಖಗಳನ್ನ ಅವನ ಹರಿದು ಹಾಕಿ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಸ್ಥಿರತೆಯನ್ನ, ಸ್ಟೆಬಿಲಿಟಿಯನ್ನ ಕೊಡುವಂತ ಒಂದು ಶಕ್ತಿ ಇದೆಯಲ್ಲ, ಅದೇ ಹರೇ. ಆ ಹರೇ ಶಕ್ತಿ. ಸೊ ಆ ಹರೇ, ಈಗ ಇಷ್ಟ ನೆನ್ಪಿಟ್ಟುಕೊಳ್ಳಿ, ಹರೇ ಅಂದ್ರೇನು? ಅದು ಒಂದು ಶಕ್ತಿ. ಸೊ ಕೃಷ್ಣ ಅಂದ್ರೆ ಏನು? ಸರ್ವ ಆಕರ್ಷಕ. ರಾಮ ಅಂದ್ರೆ ಸರ್ವ ಆನಂದವನ್ನು ನೀಡುವನು. ಹರೇ ಅಂದ್ರೆ ದುಃಖಗಳನ್ನು ಹರಿದು ಹಾಕಿ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಡುವಂತ ಶಕ್ತಿ. ಇದಕ್ಕೆ ಹರೇ ಕೃಷ್ಣ. ಇದನ್ನೇ ಕಾಂಬಿನೇಷನ್ ಮಾಡಿಬಿಟ್ಟು ಈ ಮಂತ್ರವನ್ನ ಕೊಟ್ಟಿದ್ದಾರೆ. ಹೇಗೆ ನಿಮ್ಮೆಲ್ಲರ ಹತ್ರ ಮೊಬೈಲ್ ಇದೆ, ಮೊಬೈಲ್ಗೆ ಎಲ್ಲರ ಹತ್ರನೂ ಒಂದು ನಂಬರ್ ಇದೆ, 10 ನಂಬರ್ ಇದಾವೆ, 0 ದಿಂದ 9. ಆ 0 ದಿಂದ 9 ಬಿಟ್ಟು ಬೇರೆ ನಂಬರ್ ಇಲ್ಲ. ಅದರಂದೇ ಕಾಂಬಿನೇಷನ್ ಪರ್ಮಿಟೇಷನ್ ಮಾಡಿದ್ರು. ಒಬ್ಬರನ್ನ 9022 ಏನೋ ಹೇಳ್ತಾರೆ, ಇನ್ನೊಂದು 80 ದಿಂದ ಸ್ಟಾರ್ಟ್ ಆಗತ್ತೆ, ಇನ್ನೊಂದು ಮತ್ತೊಂದು. ಎಲ್ಲಾ ಇದೇ 9 ನಂಬರ್ ಅನ್ನ 9-10 ನಂಬರ್ ಅನ್ನ ಕಾಂಬಿನೇಷನ್ ಮಾಡಿ 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 ಏನ್ ಮಾಡಿದ್ದಾರೆ? ನಂಬರ್ ಕೊಟ್ಟಿಲ್ವಾ? ಈಗ ನನಗೆ 0 ದಿಂದ 9 ನಾನು ಏನಾದ್ರು ಒತ್ತಿ ಬಿಟ್ರೆ, ಸುಮ್ಮನೆ ಒತ್ತಿ ಬಿಟ್ರೆ ನನಗೆ ಯಾರು ಬೇಕು ಅವ್ರಿಗೆ ಫೋನ್ ಹೋಗತ್ತಾ? ಇಲ್ಲ. ಯಾವ ಕಾಂಬಿನೇಷನ್ ಇದೆ ಅದೇ ಕಾಂಬಿನೇಷನ್ ನಾನು ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಫೋನ್ ಹೋಗುತ್ತೆ. ಅರ್ಥ ಆಗ್ತದೆ? ಅದೇ ರೀತಿ ಇದನ್ನ ಕಾಂಬಿನೇಷನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹೆಂಗೆ ಅದು ಕಾಂಬಿನೇಷನ್? ಹರೇ ಕೃಷ್ಣ
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದೇ ಕಾಂಬಿನೇಷನ್, ಇದೇ ಕಾಂಬಿನೇಷನ್ ಹೇಳಿದ ತಕ್ಷಣ, ಈಗ ನನ್ನ ನಂಬರ್ ಇದೆ, ಆ ನಂಬರ್ ಕಾಂಬಿನೇಷನ್ ಅದನ್ನ ಹೇಳಿದ ತಕ್ಷಣ ನನಗೆ ಕಾಲ್ ಬರುತ್ತೆ. ಅದೇ ರೀತಿ ಈ ಕಾಂಬಿನೇಷನ್ ಒತ್ತಿದ ತಕ್ಷಣ ಏನಾಗುತ್ತೆ, ಸೀದಾ ಭಗವಂತನಿಗೆ ಕನೆಕ್ಟ್ ಆಗುತ್ತೆ, ಕೃಷ್ಣನಿಗೆ. ಅದಕ್ಕೆ ಈ ಕಾಂಬಿನೇಷನ್, ಅದನ್ನ ನಾವು ಇದೇ ಕಾಂಬಿನೇಷನ್ ಉಪಯೋಗ ಮಾಡಿ ಹರೇ ಕೃಷ್ಣ ಅಂದ್ರೆ ಜಪಿಸ್ಬೇಕು. ಎಲ್ಲದಕ್ಕೂ ಅದರದೇ ಆದಂತ ಒಂದು ಅರ್ಥ ಇದೆ. ಈ ಕೃಷ್ಣ ಅಂದ್ರೆ ಕೃಷ್ಣ ಹೇಳ್ಬೋದು, ಶ್ರೀರಾಮ್ ಅಂತ ಹೇಳ್ಬಹುದು, ಹೇಳ್ತಾ ಇರ್ಬೋದು. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ, ಮಹಾಮಂತ್ರ ಅಂತ ಬರೆದಿದ್ದಾರೆ. ಇನ್ನೊಂದು ಮಹಾಮಂತ್ರ ಅಂದ್ರೆ ಏನರ್ಥ? ಮಹಾಮಂತ್ರ ಅಂದ್ರೆ ಏನರ್ಥ? ಮಂತ್ರ ಬೇರೆ, ಮಹಾಮಂತ್ರ ಬೇರೆ. ಮಂತ್ರ ಅಂದ್ರೆ ಸಾಮಾನ್ಯ ಮಂತ್ರಗಳು. ಆ ಪ್ರತಿಯೊಂದು ಮಂತ್ರಗಳಿಗೆ ಅದರದೇ ಆದಂತ ಒಂದು ಬೆನಿಫಿಟ್ ಅಥವಾ ವ್ಯಾಲ್ಯೂ ಇದೆ. ಈಗ ಹೆಂಗೆ ನಮಗೆ 50 ರೂಪಾಯಿ ಇದೆ ನನ್ನ ಹತ್ರ ಅಂದ್ರೆ 50 ರೂಪಾಯಿಗೆ ಒಂದು ಮೌಲ್ಯ ಇದೆ. 100 ರೂಪಾಯಿ ಇದೆ ಅಂದ್ರೆ 100 ರೂಪಾಯಿಗೆ ಒಂದು ಮೌಲ್ಯ ಇದೆ. 500 ಇಂದ 500 ರೂಪಾಯಿಗೆ ಒಂದು ಮೌಲ್ಯ ಇದೆ. 1000 ಅಂದ್ರೆ 1000ಕ್ಕೊಂದು ಒಂದು ಮೌಲ್ಯ ಇದೆ, ಅದರದೇ ಆದಂತ ಒಂದು ಮೌಲ್ಯ ಇದೆ. ಅಂದ್ರೆ ಅದೇ ರೀತಿ ಎಲ್ಲಾ ಮಂತ್ರಗಳಿಗೂ ಒಂದೊಂದು ಮೌಲ್ಯ ಇದೆ, ಬೆನಿಫಿಟ್ ಇದೆ. ಮಹಾಮಂತ್ರ ಅಂದ್ರೆ ಏನು? ಏನೆಲ್ಲ 50, 100, 500, 1000 ಎಲ್ಲಾ ಸೇರಿದ್ರೆ ಒಂದು ದೊಡ್ಡ ಮೌಲ್ಯ ಆಗತ್ತೆ ಅನ್ಕೊಳ್ಳಿ. ಒಂದು 10,000. ಈ 10,000ದಲ್ಲಿ ಇದೆ, 10,000ದಲ್ಲಿ ಏನೇನಿದೆ? 50 ಇದೆ, 100 ಇದೆ, 200 ಇದೆ, 1000 ಇದೆ, 2,000 ಇದೆ. ಅಂದ್ರೆ ಎಲ್ಲಾ ಮಂತ್ರಗಳು ಆ ಒಂದು ಮಂತ್ರದಲ್ಲಿ ಇದೆ. ಇದಕ್ಕೆ ಹೇಳ್ತಾರೆ ಮಹಾಮಂತ್ರ. ಅಂದ್ರೆ ಸಪರೇಟ್ ಆಗಿ ನೀವು 50 ರೂಪಾಯಿ ಬಗ್ಗೆ, 100 ರೂಪಾಯಿ ಬಗ್ಗೆ, 500 ರೂಪಾಯಿ ಬಗ್ಗೆ ವಿಚಾರ ಮಾಡುವುದು ಅವಶ್ಯಕತೆ ಇಲ್ಲ. 10,000 ರೂಪಾಯಿ ತಗೊಂಡ್ರೆ ಸಾಕು. ಅಂದ್ರೆ ಮಹಾಮಂತ್ರವನ್ನ ನೀವು ನಾಮಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲಾ ಮಂತ್ರಗಳು ಅದರಲ್ಲೇ ಬಂದ್ಬಿಡ್ತಾರೆ. ಸೊ ಇದಕ್ಕೆ ಮಹಾಮಂತ್ರ ಅಂತ ಕರೀತಾರೆ. ಓಕೆ, ಈಗ ಮುಂದಿನ ವಿಷಯ ಭಗವಂತ ಮತ್ತು ಭಗವಂತನ ನಡುವಿನ ಸಂಬಂಧದ ಮಹತ್ವ. ಇದು ತುಂಬಾ ಅವಶ್ಯಕತೆ ಇದೆ ಭಕ್ತರೆ. ಈಗ ಹೇಗೆ ನಾವು ಈಗ ಏನ್ ಮಾಡ್ತಾ ಇದೀವಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ ಹೋಗ್ತಿದ್ದೀವಿ, ಭಕ್ತಿ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ನಾವೇನ್ ಹೇಳ್ತಾ ಇದ್ದೇವೆ ಇಲ್ಲಿ? ಭಗವಂತನ ಜೊತೆಗೆ ನಮ್ದು ಸಂಬಂಧ ಬೆಳೆಸ್ಕೊಳ್ಬೇಕು, ಅದೇ ಭಕ್ತಿ. ನಾವೇನು ಮರೆತು ಹೋಗಿದ್ದೇವೆ ನಮ್ಮ ಭಗವಂತನ ಜೊತೆಗಿರುವಂತಹ ಸಂಬಂಧ, ಪರಮ ಪಿತಾನ ಏನು ಸಂಬಂಧ ಇದೆ ಅದು ಬಿಟ್ಟು ಹೋಗಿದೆ, ಅದನ್ನ ವಾಪಸ್ ಬೆಳೆಸ್ಕೊಳ್ಳೋದೇ ಭಕ್ತಿ. ಅದು ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಇದೆ? ನಿಮ್ಗೆಲ್ಲರೂ ನಿಮ್ಮ ಜೀವನದಲ್ಲಿ ಅತಿ ಬೇಕಾಗಿರುವಂತ ಗೆಳೆಯರಿದ್ದಾರೆ, ಇದರ ಸಂಬಂಧಗಳಿದ್ದಾವೆ. ನಿಮ್ಗೆ ರಿಲೇಟಿವ್ಸ್ ತುಂಬಾ ಜನ ಇದ್ದಾರೆ, ಊರಲ್ಲಿ ಸಂಬಂಧಿಕರು ತುಂಬಾ ಜನ ಇದ್ದಾರೆ. ಬಟ್ ಎಲ್ಲರೂ ನಿಮ್ಗೆ ಹತ್ತಿರದವ್ರಲ್ಲ, ಒಬ್ಬರು ಇಬ್ರು ತುಂಬಾ ಹತ್ತಿರದವ್ರು ಇರ್ತಾರೆ. ನಿಮ್ಮ ಗೆಳೆಯರು ತುಂಬಾ ಜನ ಸೊಸೈಟಿಯಲ್ಲಿ ಇದ್ದಾರೆ, ಎಲ್ಲರೂ ನಿಮ್ಗೆ ಅಷ್ಟು ಹತ್ತಿರದವ್ರು ಆಗಿರುವುದಿಲ್ಲ, ಒಬ್ರು ಇಬ್ರು ಇರ್ತಾರೆ. ಯಾಕೆ ಅವರು ಅಷ್ಟೊಂದು ಹತ್ತಿರದವ್ರಾಗಿರ್ತಾರೆ? ಯಾವ ಆಧಾರದ ಮೇಲೆ ಅವರೊಂದು ಅಷ್ಟೊಂದು ಹತ್ತಿರದವ್ರಾಗಿರ್ತಾರೆ? ಅದು ಒಂದೇ ಕಾರಣ ಇದೆ. ಏನದು? ಯಾರ ಜೊತೆಗೆ ನಾವು ಪದೇ ಪದೇ ವ್ಯವಹಾರ ಮಾಡ್ತೀವಿ, ಯಾರ ಜೊತೆಗೆ ಪದೇ ಪದೇ ಆದಾನ ಪ್ರದಾನ ಮಾಡಿಕೊಳ್ತೀವಿ, ಯಾರ ಜೊತೆಗೆ ಪದೇ ಪದೇ ಮಾತಾಡ್ತೀವಿ, ಯಾರ ಜೊತೆಗೆ ಪದೇ ಪದೇ ಭೇಟಿ ಆಗ್ತೀವಿ, ಯಾರನ್ನ ಪದೇ ಪದೇ ಕಣ್ಣಿಂದ ನೋಡ್ತೀವಿ, ಅವ್ರ ಜೊತೆಗೆ ಸಾಮಾನ್ಯವಾಗಿ ಅವರ ಜೊತೆಗೆ ಒಂದು ದೊಡ್ಡ ಬೇಗ ಸಂಬಂಧ ಬೆಳೀತದೆ. ಅದೇ ರೀತಿ ಭಕ್ತಿಯಲ್ಲಿನೂ ಹೀಗೆ. ನಾವು ಭಗವಂತನ ಜೊತೆಗೆ ಗಾಢ ಸಂಬಂಧ ಬೆಳೆಸ್ಕೊಳ್ಬೇಕು, ಸ್ಟ್ರಾಂಗ್ ಆಗಿ ಸಂಬಂಧ ಬೆಳೆಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಅವನ ಜೊತೆಗೆ ಪದೇ ಪದೇ ಅವನನ್ನ ನೋಡ್ಬೇಕು, ಪದೇ ಪದೇ ಅವನ ಜೊತೆಗೆ ಮಾತಾಡ್ಬೇಕು. ಮಾತಾಡೋದಂದ್ರೆ ಏನರ್ಥ? ಅವನ ನಾಮಸ್ ತಗೊಳ್ಬೇಕು, ಪದೇ ಪದೇ ಅವನ ಬಗ್ಗೆ ಕೇಳಬೇಕು. ಯಾರು ಅವನ ಬಗ್ಗೆ ಚಿಂತನೆ ಮಂಥನೆ ಮಾಡ್ತಾ ಇದ್ದಾರೆ, ಯಾರು ಅವನ ಕಾರ್ಯದಲ್ಲಿ ತೊಡಗಿದ್ದಾರೆ, ಅವ್ರ ಜೊತೆಗೆ ಬರಬೇಕು. ನಾವು ಹಾಗೆ ಮಾಡ್ತಾ 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 ಹೋದಾಗ ಅವನ ಜೊತೆಗೆ ಒಂದು ಸಂಬಂಧ ಬೆಳೀತಾ ಇದೆ. ಈಗ ನಾನು ಒಂದು ವಿಷಯ ಹೇಳ್ತೇನೆ. ಯಾರು ನಿಮ್ ಜೀವನದಲ್ಲಿ ಕಷ್ಟ ಬಂದಾಗ, ಎಲ್ಲರೂ ಕಷ್ಟ ಬಂದ ತಕ್ಷಣ ಎಲ್ಲರೂ ಓಡಿ ಬರುವುದಿಲ್ಲ ಸಹಾಯ ಮಾಡ್ಲಿಕ್ಕೆ. ಓಕೆ, ಯಾರು ಇವ್ರು 4 ಜನ ಇದ್ದಾರಲ್ಲ, ಒಬ್ರು ಇಬ್ರು ತುಂಬಾ ಹತ್ತಿರದವ್ರು ಇದ್ದಾರಲ್ಲ, ಅವ್ರು ಬೇಗನೆ ಬರ್ತಾರೆ, ಕರೆದ ತಕ್ಷಣ ಬರ್ತಾರೆ. ಹೇಳಿದ್ರೆ ಅರ್ಥ ಆದ ತಕ್ಷಣ ನೀವು ಕರೀದೇ ಬೇಕಾಗಿಲ್ಲ, ಅವ್ರು ಬಂದ್ಬಿಡ್ತಾರೆ. ಯಾಕೆ? ನೀವು ಅವ್ರಿಗೊಂದು ಏನಾದ್ರು ಮಾಡಿರ್ತೀರಾ, ನೀವು ಅವ್ರ ಜೊತೆಗೆ ಜಾಸ್ತಿ ವ್ಯವಹಾರ ಮಾಡಿರ್ತೀರಾ, ನೀವು ಅವ್ರ ಜೊತೆಗೆ ಮಾತಾಡಿದಿರ್ತೀರಾ, ನೀವು ಅವ್ರ ಜೊತೆಗೆ ರೆಗ್ಯುಲರ್ ಆಗಿ ನೋಡ್ಕೊಂಡಿರ್ತೀರಾ, ಒಂದು ಸಂಬಂಧ ಇರುತ್ತೆ. ಅದಕ್ಕಾಗಿ ನಿಮಗೆ ಅವರು ಬೇಗನೆ ನಿಮ್ ಜೀವನದಲ್ಲಿ ಬರ್ತಾರೆ. ಈಗ ಅದೇ ರೀತಿ ನಾವೇನ್ ಮಾಡ್ತೀವಿ? ಭಗವಂತ ನನ್ನ ಸಂಕಟವನ್ನ, ಎಲ್ಲಾ ದುಃಖವನ್ನ ಎಲ್ಲನೂ ಅವನನ್ನ ಅದರಿಂದ ಪಾರ ಮಾಡ್ಲಿ ಅಂತೀವಿ. ಬಟ್ ನಾವು ಅವನ ಜೊತೆಗೆ ಸಂಬಂಧನೇ ಬೆಳೆಸ್ಕೊಂಡಿಲ್ಲ, ಅವನಿಗೆ ನಮ್ಗೆ ಸಂಬಂಧನೇ ಇಲ್ಲ, ದೂರ 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 ತಿರುಗ್ತಾ ಇದ್ದೇವೆ. ನಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ತಿರುಗ್ತಾ ಇದ್ದೇವೆ. ನನಗೆ ಏನಿದೆಯಲ್ಲ, ಎದ್ರಲ್ಲಿ ಬಿಸಿ ಇದ್ದೇನೋ? ಆಹಾರ, ನಿದ್ರ, ಭಯಮಯ. ಅದೇ ಕಾರ್ಯದಲ್ಲಿ ನಾವು ಎಲ್ಲರೂ ತೊಡ್ಕೊಂಡು ತಿರುಗ್ತಾ ಇದ್ದೇವೆ. ಕಷ್ಟ ಬಂದಾಗ
ಯಾರು ಬೇಕು? ಹಾ, ಕಷ್ಟ ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಗೋವಿಂದ. ಸಂಕಟ ಬಂದಾಗ ಮಾತ್ರ ಭಗವಂತ ಬೇಕು. ಆದ್ರೆ ಬಾಕಿ ಟೈಮಲ್ಲಿ ನಮಗೇನ್ ಬೇಕು? ಆಹಾರ, ನಿದ್ರಾ, ಭಯ, ಮೈಥುನ, ಬಾಕಿದವ್ರು ಎಲ್ಲ ವಿಷಯ ಬೇಕು. ಕಷ್ಟ ಬಂದಾಗ ಅವ್ರು ಯಾರು ಸಹಾಯ ಬರುದಿಲ್ಲ. ಗೊತ್ತಿದೆ ನಮಗೆ, ನಾವೆಲ್ಲರೂ ಕಷ್ಟ ಪಡ್ತಾ ಇದ್ದೀವಿ. ನಮ್ಮ ಜೀವನದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಕಷ್ಟ ಪಡ್ತಾ ಇದೀವಿ. ಅದನ್ನ ಮಾಡ್ತಾ ಇದೀವಿ, ನೌಕರಿ ಮಾಡ್ತಾ ಇದೀವಿ, ಇದು ಮಾಡ್ತಿದ್ವಿ. ನೋಡಿ, ನೀವು ನೌಕರಿಗೆ ಹೋಗ್ತೇವೆ, ಕೆಲಸ ಮಾಡ್ತೇವೆ, ಹಣ ಕೊಡ್ತಾರೆ, ಎಲ್ಲಾ ಮಾಡ್ತಾರೆ, ಬಟ್ ಅಲ್ಲಿ ಪ್ರೀತಿನೇ ಇರುವುದಿಲ್ಲ. ಯಾವಾಗ ಕೆಲಸ ಮುಗ್ತಿದ್ದೋ ಮನೆಗೆ ಹೋಗಿ ಅನಿಸ್ತದೆ ನಿಮ್ಗೆಲ್ಲರೂ. ಹಾಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಯಾವ ವ್ಯಕ್ತಿ ಕಂಪ್ನಿಯಲ್ಲಿ ನೌಕರಿ ಮಾಡ್ತಾನೆ, ಯಾವ್ದಾದ್ರು IT ಇಂಡಸ್ಟ್ರಿಯಲ್ಲೋ ಎಲ್ಲೋ ನೌಕರಿ ಮಾಡ್ತಾನೆ ಅನ್ಕೊಳ್ಳಿ, ಅವನಿಗೆ 50,000 ಲಕ್ಷ ಅಥವಾ 2 ಲಕ್ಷ ಸ್ಯಾಲ್ರಿ ಕೊಡ್ತಾರೆ ಅವನಿಗೆ. ಅಷ್ಟು ಹಣ ಕೊಡ್ತಾರೆ ಅವನಿಗೆ. ಮತ್ತೆ ಪೋಸ್ಟ್ ಕೊಟ್ಟವ್ರು ಯಾರು? ಕಂಪ್ನಿದವರು ಕೊಟ್ಟಿರ್ತಾರೆ, ದೊಡ್ಡ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿರ್ತಾರೆ. ಕಂಪ್ನಿದವರು ಅವ್ರಿಗೆ ಒಂದು ಕಾರ್ ಕೊಟ್ಟಿರ್ತಾರೆ. ಕಂಪ್ನಿದವರು ಅವನಿಗೆ ಮುಂಜಾನಿಂದ ಸಂಜೆವರೆಗೆ ಕೂತ್ಕೊಳ್ಳಿಕ್ಕೆ ಒಂದು AC ಹಾಕಿ ಕೊಟ್ಟಿರ್ತಾರೆ. ಅವನಿಗೆ ಮಧ್ಯದಲ್ಲಿ ಟೀ ಕಾಫಿ ಕೊಡ್ತಾರೆ. ಎಲ್ಲಾ ವ್ಯವಸ್ಥೆ ಇರ್ತದೆ ಅಲ್ಲಿ, ಎಲ್ಲ ಕಂಪ್ನಿಲಿ ಎಲ್ಲ ಇರುತ್ತೆ. ಆದ್ರೆ ಅವನೇನಾದ್ರು ಶುಕ್ರವಾರ 5 ದಿನ ಮುಗೀತು, ಕೆಲಸ ಮುಗೀತು ಅಂದ್ರೆ ಶನಿವಾರ ಭಾನುವಾರ ಬಂದ ತಕ್ಷಣನೇ 1 ನಿಮಿಷ ನಿಂತ್ಕೊಳ್ಳೋದಿಲ್ಲ ಅಲ್ಲಿ. ಎಲ್ಲಿ ಅವನ ಲಕ್ಷ್ಯ ಎಲ್ಲಿರುತ್ತೆ? ಸೀದಾ ಮನೆಯವರ ಕಡೆ ಓಡಿ ಹೋಗ್ತಾನೆ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಅಂತ ಹೋಗ್ತಾನೆ. ಇಲ್ಲಿ ಹುದ್ದೆ ಕೊಟ್ಟವ್ರು ಯಾರು? ಹುದ್ದೆ ಕೊಟ್ಟವ್ರು ಹೆಂಡತಿನೂ ಕೊಡ್ಲಿಲ್ಲ, ಮಕ್ಕಳನ್ನು ಕೊಡ್ಲಿಲ್ಲ. ಕೈಯಾಗ ಕಾಸು ಕೊಟ್ಟವ್ರು ಯಾರು? ಹೆಂಡತಿನೂ ಕೊಡ್ಲಿಲ್ಲ, ಮಕ್ಕಳು ಕೊಡ್ಲಿಲ್ಲ, ಮನೆಯವರು ಕೊಡ್ಲಿಲ್ಲ, ಕಂಪ್ನಿ ಕೊಟ್ಟಿದೆ. ಮುಂಜಾನೆ ಸಂಜೆವರೆಗೆ AC ಕುಂದ್ರ ಕೊಟ್ಟವ್ರು ಯಾರು? ಕಂಪ್ನಿ ಕೊಟ್ಟಿದೆ. ಓಡಾಡ್ಲಿಕ್ಕೆ ಕಾರ್ ಕೊಟ್ಟವ್ರು ಯಾರು? ಕಂಪ್ನಿ ಕೊಟ್ಟಿದೆ. ಆದ್ರೆ ಹಾಲಿಡೇ ಬಂದ ತಕ್ಷಣ ಮನಸ್ಸು ಎಲ್ಲಿ ಓಡೋಗುತ್ತೆ? ಇಲ್ಲಿ ಹೋಗುತ್ತೆ. ಅಷ್ಟೆಲ್ಲ ತಿಂಗಳು ಪಗಾರ ತಗೊಂಡ ಏನು 1 ಲಕ್ಷ ಗಳಿಸ್ಕೊಂಡ್ ಬಂದಿರ್ತಾರೆ. ಖರ್ಚು ಯಾರು ಮಾಡ್ತಾರೆ? ಅದನ್ನ ಮನೆಯವ್ರಿಗೆ ಖರ್ಚು ಮಾಡ್ತಾರೆ. ಮನೆಯವ್ರಂತೂ ಕೊಡ್ಲಿಲ್ಲ, ಖರ್ಚು ಮಾಡೋದು ಯಾರಿಗೆ? ಮನೆಯವ್ರಿಗೆ ಖರ್ಚು ಮಾಡ್ತಾರೆ. ಎಲ್ಲ ಹೋಗಿ ಖರ್ಚು ಮಾಡಿ 2 ದಿನ ಅವ್ರ ಜೊತೆಗೆ ಇದ್ಕೊಂಡು ಟೈಮ್ ಕಳೆದು ಬರ್ತಾರೆ. ಸೋಮವಾರ ಬಂದ ತಕ್ಷಣ ವಾ ರಿಲ್ಯಾಕ್ಸ್ ಆಯ್ತು, ಮತ್ ಆಫೀಸಿಗೆ ಹೋಗ್ತಾರೆ. ಅರ್ಥ ಆಗ್ತದ? ಯಾಕೆ ಅದೇ ಭಾನುವಾರ ಅವನ ಇಷ್ಟೆಲ್ಲಾ ಕೊಟ್ಟಾದ್ಮೇಲೆ 1 ತಾಸು ಬಂದು ಏನೋ ಒಂದು ಕೆಲಸ ಮಾಡಿಪಾ ಅಂತ ಕರೆದ್ರೆ, ಆಫೀಸಿಗೆ ಕರೆದ್ರೆ ಯಾರು ಓಡ್ ಹೋಗ್ತಾರೆ? ಆಗೋದಿಲ್ಲ, ನಮ್ಗೆ ಹಾಲಿಡೇ ಇದೆ, ನಾವು ಹೋಗಕ್ಕೆ ಇಷ್ಟನ ಬರೋದು. ಇಷ್ಟೆಲ್ಲಾ ಕೊಟ್ಟ ವ್ಯಕ್ತಿ 1 ತಾಸು ಯಾವಾಗಾದ್ರೂ ಅಥವಾ 1 ದಿನ ಎಕ್ಸ್ಟ್ರಾ ನೀವು ಬಂದು ಕೆಲಸ ಮಾಡ್ಬೇಕು ಅಂತ ಆದ್ರೆ ನಮಗೆ ಇಲ್ಲಿ ಮನಸ್ಸೇ ಬರೋದಿಲ್ಲ. ಆದ್ರೆ ಏನೋ ಕೊಡದೆ ಇರೋರು ಜನರು ನಮ್ಮ ಮನೆಗೆ ಇರ್ತಾರೆ. ಇಲ್ಲಿ ಏನ್ ಲಕ್ಷಗಟ್ಲೆ ಸ್ಯಾಲ್ರಿ ತಗೊಂಡ್ಬಂದು ಕಿಸೆದಾಗಿ ಅಕೌಂಟ್ ಅಲ್ಲಿ ಹಾಕಿರುತ್ತೆ, ಖಾಲಿ ಮಾಡೋರು ಅವರೇ. ಅವ್ರಿಗೋಸ್ಕರ ಎಲ್ಲ ಖಾಲಿ ಮಾಡ್ತೀವಿ. ಬಟ್ ಅವ್ರಿಗೋಸ್ಕರ ನಾವ್ ಏನಾದ್ರು ಹಾಲಿಡೇ ಬೇಕು ಅಂತ ಹೇಳಿದ್ರೆ ಲೀವ್ ತಗೊಳ್ತೀವಿ. ಏನಾದ್ರು ಬೇಕಂದ್ರೆ ಮನ್ಯಾಗ ಕುಂದಿರ್ತೀವಿ, ಅವ್ರಿಗೋಸ್ಕರ ಕೊಡ್ತೀವಿ. ಅದಕ್ಕೆ ಎರಡಕ್ಕೂ ವ್ಯತ್ಯಾಸ ಏನಿಲ್ಲ. ಈ ಒಬ್ಬ ವ್ಯಕ್ತಿ ಜೊತೆಗೆ ಬರೀ ಕೆಲ್ಸಕ್ಕೆ ಮಾತ್ರ ಸಂಬಂಧ ಇದೆ, ಒಬ್ಬ ವ್ಯಕ್ತಿಗೆ ನಿಜವಾದ ನಮ್ಮ ಹೃದಯದಿಂದ ಆ ವ್ಯಕ್ತಿ ಜೊತೆಗೆ ಸಂಬಂಧ ಇದೆ. ಅದಕ್ಕೆ ಇದರಲ್ಲಿ ಹೆಚ್ಚಿಂದ ಯಾವುದು? ಹೃದಯದಿಂದ ಯಾರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡಿದೀವಲ್ಲ ಅದು ಹೆಚ್ಚಿದ್ದು. ಅದಕ್ಕೆ ನಾವು ನಮ್ಮ ಹಾರ್ಟ್ ಅಲ್ಲಿ ಇರುತ್ತೆ. ಅದಕ್ಕಾಗಿ ಸ್ಯಾಟರ್ಡೆ ಸಂಡೇ ಬಂದ ತಕ್ಷಣ ಸೀದಾ ಮನೆಗೆ ಓಡಿ ಬಂದ್ಬಿಡ್ತಾರೆ ಜನ. ಒಬ್ರು ನಮ್ಮ ಸ್ಟೂಡೆಂಟ್ ಇದ್ದಾರೆ, ಆಂಧ್ರದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಏನಿದೆ ಅಂದ್ರೆ, ಅವರು ಡೈಲಿ ಎಷ್ಟು ಹೊತ್ತು ಟ್ರಾವೆಲ್ ಮಾಡ್ತಾರೆ ಗೊತ್ತಾ? ಡೈಲಿ ಆಫೀಸಿಗೆ 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. 150 ಕಿಲೋಮೀಟರ್ ಒಂದ್ ಕಡೆ ಹೋಗ್ಲಿಕ್ಕೆ, 150 ಕಿಲೋಮೀಟರ್ ಬರ್ಲಿಕ್ಕೆ. ಅಂದ್ರೆ 250-300 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ ಮನೆಗೆ. ಯಾಕಂದ್ರೆ ಹೆಂಡತಿದ್ದಾರೆ. ಓಕೆ, ಮನೆಯಲ್ಲಿ ಅವ್ರಿಗೋಸ್ಕರ ಟೈಮ್ ಕೊಡ್ಲಿಕ್ಕೆ ಅಷ್ಟು ದೂರ ಇದ್ರು ಅಲ್ಲಿ ಇರೋದಿಲ್ಲ ಅವ್ರು. ನಮ್ಮವ್ರು ಇದ್ದಾರೆ ಅಂತ ಎಷ್ಟು ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ. ಹಂಗೆ ನಾವು ನೋಡಿದೀವಿ, ಇಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಇದ್ದಾರೆ, ಹೊನ್ನಾವರ, ಕಾರವಾರ, ಇಲ್ಲವ್ರು ಇದ್ದಾರೆ. ತುಂಬಾ ಜನ ಇಲ್ಲ ಡೈಲಿ ಬೆಳಿಗ್ಗೆ ಟ್ರೈನ್ ಹತ್ಕೊಂಡು ಮಡಗಾಂವ್ ಗೋವಾ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಸಾಯಂಕಾಲ ಬರ್ತಾರೆ. ಇಲ್ಲಿ ಮಂಗಳೂರಿಗೆ ಹೋಗಿ ಬರೋರು ಇರ್ತಾರೆ. ನೀವು ನೋಡಿ ನೀವು. ಸೊ ಟ್ರಾಫಿಕ್ ಪೊಲೀಸ್ ಅಲ್ಲಿ ಎಷ್ಟು ಟ್ರಾಫಿಕ್ ಇದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ನನ್ನವರು ಅಂತ ಇದೆಯಲ್ಲ, ಸಂಬಂಧ ಎಲ್ಲಿದೆ ಅಲ್ಲಿ ಎಲ್ಲರಿಗೂ ಸಮಯ ಎಲ್ಲ ಕೊಡಲಿಕ್ಕೆ ಇಷ್ಟಪಡ್ತದೆ. ಅದಕ್ಕಾಗಿ ನಮ್ಗೆ ಅರ್ಥ ಆಯ್ತು, ನಮ್ಮ ಎಲ್ಲಾ ಸಂಬಂಧದಲ್ಲಿ ಅತ್ಯುತ್ತಮ ಸಂಬಂಧ ನಮ್ಮ ಎಲ್ಲರನ್ನ ನಮ್ಮನ್ನ ಎಲ್ಲಾ ದುಃಖಗಳಿಂದ ಪಾರು ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ, ಭಗವಂತ ಇದ್ದಾನೆ. ಅವನಿಗೆ ಮಾತ್ರ ನಾವು ಟೈಮ್ ಕೊಡುವುದಿಲ್ಲ. ಸಂಕಟ ಬಂದಾಗ ಅಷ್ಟೇ ಅವನು ಬೇಕು. ಬೇರೆ ಟೈಮಲ್ಲಿ ನಾವು ನೋಡಕ್ ಹೋಗೋದಿಲ್ಲ, ಅವನ ಜೊತೆಗೆ ಮಾತಾಡಕ್ ಹೋಗೋದಿಲ್ಲ, ಅವನ ದರ್ಶನ ತಗೊಳಕ್ ಹೋಗೋದಿಲ್ಲ, ಅವನ ಬಗ್ಗೆ ಕೇಳೋದಿಲ್ಲ. ಅಂದ್ರೆ ನಮಗ್ ಬೇಕಾದಾಗ ಅಷ್ಟೇ ಅವನು ಬೇಕಂದ್ರೆ ಅದ್ ಹೆಂಗಾಗತ್ತೆ? ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ಭಕ್ತರೆ ಅಂದ್ರೆ, ಇದೇನ್ ವಿಷಯ ಇದೆಯಲ್ಲ, ಡೈಲಿ ನಾವು ಸ್ವಲ್ಪ ಸಮಯ ತೆಗಿಬೇಕು. ಅಂದ್ರೆ ಏನು? ಈ ಕಾರ್ಯ ಮಾಡ್ಬೇಕು. ಇಲ್ಲಿ ಬರ್ದಿದೆ ನೋಡಿ, ಏನದು? ಭಗವಂತ ಮತ್ತು ಭಕ್ತರ ನಡುವಿನ ಸಂಬಂಧ ತುಂಬಾ ಅವಶ್ಯಕತೆ. ಯಾರು ಈ ಮಾರ್ಗದಲ್ಲಿದ್ದಾರೆ ಅವ್ರ ಜೊತೆಗೆ ನಾವು ಇದ್ರೆ
ಆಟೋಮೆಟಿಕ್ ಅವರು ನಮ್ಮಂಗ ಅವ್ರಂಗೆ ನಾವು ಆಗಿಬಿಡ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಿಯಮಿತವಾಗಿ ಕರೆ ಮಾಡಬೇಕು ಭಕ್ತರ ಜೊತೆಗೆ. ಯಾಕಂದ್ರೆ ನಾವು ಭಕ್ತರಾಗಬೇಕಲ್ವಾ, ಅವ್ರು ಆಲ್ರೆಡಿ ಭಕ್ತರಿದ್ದಾರೆ, ಮುಂದೆ ನಮ್ಮಿಂದ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಹಂಗೆ ನಾವು ಭಕ್ತರಾಗಬೇಕಂದ್ರೆ ಅವ್ರ ಜೊತೆಗೆ ನಾವು ನಿಯಮಿತವಾಗಿ ಕರೆ ಮಾಡ್ಕೊಂಡು ಸ್ವಲ್ಪ ಮಾತಾಡ್ತಾ ಇರ್ಬೇಕು. ಈ ಕೆಲಸಕ್ಕೋಸ್ಕರ ಅವರಿಗೋಸ್ಕರ ಟೈಮ್ ಪಾಸ್ ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ನಾವು ಎಲ್ಲರಿಗೂ ಹಂಗೆ ಸುಮ್ಮನೆ ಕಾಲ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ತುಂಬಾ ಆ್ಯಪ್ ಬಂದವೆ ಈಗ. ಟೈಮ್ ಪಾಸ್ಗೋಸ್ಕರ ರ್ಯಾಂಡಮ್ ಪೀಪಲ್ಗೆ ಆ್ಯಪ್ಸ್ ಇದಾವೆ ಈಗ. ಯಾರಿಗ್ ಗೊತ್ತವು? ಏನೇನೋ ಆ್ಯಪ್ಸ್ ಇದಾವೆ. ಅವ್ರ ಆ್ಯಪ್ ಆನ್ ಮಾಡ್ಕೊಳ್ತಾರೆ. ಈಗ ಏನ್ ಮಾಡ್ಬೇಕು, ನಾನು ಏನ್ ಮಾಡಕ್ ಗೊತ್ತಾಗುದಿಲ್ಲ, ಅದು ಆ್ಯಪ್ ಅಲ್ಲಿ ಕ್ಲಿಕ್ ಮಾಡ್ತಾರೆ, ಸರ್ಚ್ ಮಾಡ್ತಾ ಹೋಗುತ್ತದು. ರ್ಯಾಂಡಮ್ ಪೀಪಲ್ ಯಾರ್ಯಾರು ರ್ಯಾಂಡಮ್ ಆಗಿ ಸಿಗ್ತಾರೆ ಅವ್ರ ಜೊತೆ ಕನೆಕ್ಟ್ ಮಾಡ್ತಾರೋ ಅವ್ರು ಮಾತಾಡ್ಕೊಂಡು ಕೂತ್ಕೊಳ್ತಾರೆ, ದಿನವಿಡೀ ಮಾತಾಡ್ತಿರ್ತಾರೆ. ಅಂತ ಮಾತುಗಳನ್ನು ಬಿಟ್ಟು ಸ್ವಲ್ಪ ಸಮಯ ತೆಗೆದ್ಬಿಟ್ಟು ನಮ್ಮ ರೀತಿ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇರುವವರು ಇದ್ದಾರೆ, ಮತ್ತೆ ಎಸ್ಪೆಷಲಿ ಭಕ್ತರು ಯಾರಿದ್ದಾರೆ ಅಂತವ್ರ ಜೊತೆಗೆ ಒಂದು ಗೆಳೆತನ ಬೆಳೆಸ್ಕೊಳ್ಬೇಕು. ಅವ್ರ ಜೊತೆಗೆ ನಿಯಮಿತವಾಗಿ ಮಾತಾಡ್ತಾ ಇರ್ಬೇಕು, ಡೈಲಿಗೆ ಒಂದ್ಸರಿಗೆ ಅಥವಾ 2 ದಿನಕ್ಕೆ ಒಂದ್ಸರಿಗೆ. ನಮ್ಗೆ ಯಾರು ಬೇಕು ಅವ್ರ ಜೊತೆಗೆ ಸ್ವಲ್ಪ ಅವ್ರ ಜೊತೆಗೆ ನಮ್ಗೆ ಸಂಬಂಧ ಬೆಳೀತದೆ. ಅದೇ ರೀತಿ ಭಗವಂತನ ಜೊತೆಗೂ ನಿಯಮಿತವಾಗಿ ಕರೆ ಮಾಡ್ಬೇಕು. ಈಗ ಯಾರು ಹೇಳ್ತೀರಿ? ಭಗವಂತನ ಜೊತೆಗೂ ನಿಯಮಿತ ಕರೆ ಮಾಡೋದಂದ್ರೆ ಏನಂತ? ಜಪ ಮಾಡೋದು. ಯಸ್, ಅವನ ನಾಮಸ್ಮರಣೆ ಮಾಡ್ತಾ ಇರೋದು, ಅವನಿಗೆ ಫೋನ್ ಹಚ್ತಾ ಇರೋದು. ಏನ್ 16 ನಂಬರ್ ಇದೆಯಲ್ಲ, ಈಗ ಹೇಳಿದ್ವಿ, ಆ 16 ನಂಬರ್ ತಗೊಂಡು 16 ನಂಬರ್ ಆಯ್ತು, ನಿಮ್ಮ ಹತ್ರ 10 ನಂಬರ್ ಇದೆ, ಹಚ್ಬೇಕಂದ್ರೆ ಮೊಬೈಲ್ ಇಟ್ಕೊಳ್ತೀವಿ. ಹಾಗಾದ್ರೆ ಭಗವಂತನಿಗೆ 16 ನಂಬರ್ ಅನ್ನು ಡೈಲ್ ಮಾಡ್ಬೇಕಂದ್ರೆ ಮೊಬೈಲ್ ಏನು ಹೇಳು? ಯಾರು ಹೇಳ್ತೀವಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಅದು ನಂಬರ್ ಆಯ್ತು. ಮೊಬೈಲ್ ಏನು? ಯಾವ ಮೊಬೈಲ್? ಜಪದ್ ಮನಿ. ಹ್ಮ್ ಜಪದ್ ಮನಿ ಪ್ರಭುಜಿ. ನಂಬರ್ ಅಷ್ಟೇ ಗೊತ್ತಕೊಂಡು 996498 ಹಿಂಗೆ ಹೇಳಿದ ತಕ್ಷಣ ನಂಗೆ ಕನೆಕ್ಟ್ ಆಗೋದಿಲ್ಲ. ಅದು ಕೈಯಾಗ ಮೊಬೈಲ್ ಇಟ್ಕೊಳ್ತೀವಿ, ಡೈಲ್ ಮಾಡ್ತೀವಿ, ಆಮೇಲೆ ಹಚ್ತೀವಿ. ಅದೇ ರೀತಿ ಹರಿನಾಮ ಸ್ಮರಣೆ ಭಗವಂತದಿದೆ, ಅದಕ್ಕೂ ಕೂಡ ಮೊಬೈಲ್ ಏನದು? ಕೈಯಾಗ ಮಾಲೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಅಂತ ಅದರಲ್ಲಿ ಮಂತ್ರ ಹೇಳು. ಇದು ಒಂದು. ಆಮೇಲೆ ಸೇವಾ, ನಾನೆಲ್ಲ ಹೇಳಿದ್ದೀನಿ ನಿಮಗೆ. ಸೇವಾ ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಶರೀರ ಶುದ್ಧ ಆಗತ್ತೆ, ನಮ್ಮ ಜೀವನನೇ ಶುದ್ಧ ಆಗತ್ತೆ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ನಿಯಮಿತವಾಗಿ ಇದನ್ನೆಲ್ಲ ಹೇಳ್ತಾರೆ, ನಿಯಮಿತವಾಗಿ ಸೇವೆ ಮಾಡ್ಬೇಕು. ಯಾವಾಗಾರ ವರ್ಷಕ್ಕೊಂದ್ಸರಿ ಹೋಗಿ ಎಲ್ಲ ಸೇವೆ ಮಾಡ್ಕೊಂಡ್ ಬರೋದಲ್ಲ, ನಿಯಮಿತವಾಗಿ ದಿನ ಆದ್ರೆ ದಿನ ಮನೆಯಲ್ಲಿ ಡೈಲಿ ದೇವರ ಸೇವೆ ಮಾಡ್ಬೇಕು. ಸ್ವಲ್ಪ ಪೂಜೆ ಮಾಡೋದು, ಕ್ಲೀನ್ ಮಾಡೋದು, ದೇವರಿಗೆ ಶೃಂಗಾರ ಮಾಡೋದು, ಹೂ ಹಾಕೋದು, ಅಗರಬತ್ತಿ, ದೀಪ ಇಂಥ ಸೇವೆ ಮಾಡ್ಬೇಕು. ಸಾಧ್ಯ ಆದ್ರೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸೇವೆ ಮಾಡ್ಬೇಕು. ಆಮೇಲೆ ಜ್ಞಾನ ವೃದ್ಧಿ ಆಗ್ಬೇಕಲ್ವಾ? ನಾವು ಅಜ್ಞಾನದಲ್ಲಿ ಇದ್ದೇವೆ. ಸ್ಟಾರ್ಟ್ ಮಾಡೋದು ಹಿಂಗ್ ಮಾಡಿದ್ದೇವೆ, ಓಂ ಅಜ್ಞಾನ ತಿಮಿರಂತಸ್ಯ ಸ್ಟಾರ್ಟ್ ಮಾಡ್ಲಿಲ್ಲ. ಅಜ್ಞಾನದಿಂದ ಜ್ಞಾನಕ್ಕೆ ಬರ್ಬೇಕಂದ್ರೆ ಏನ್ ಬೇಕು? ಅಜ್ಞಾನ ಕಡೆಯಿಂದ ಕತ್ತಲಿಂದ ಬೆಳಕಿಗೆ ಬರ್ಬೇಕಂದ್ರೆ ಜ್ಞಾನ ಬೇಕು. ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು. ಅದು ಜ್ಞಾನ ವೃದ್ಧಿ ಹೆಂಗ್ ಸಿಗತ್ತೆ? ಹೀಗೆ ನೀವು ಕುತ್ಕೊಂಡು ಇವತ್ತು ಕ್ಲಾಸ್ ಕೇಳ್ತಾ ಇದ್ರೆ ಕ್ಲಾಸಿಂದ ಜ್ಞಾನ ಸಿಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ನಾ ಯಾವಾಗಾರ ಒಂದು ಕ್ಲಾಸ್ ಮಾಡ್ತಾರೆ, ಎಷ್ಟೋ ಜನಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗಿ ಕೇಳಕ್ ಆಗಲ್ಲ, ಆನ್ಲೈನ್ ಇದೆ ಬೆಸ್ಟ್. ಇನ್ನೊಂದು ಬೆಸ್ಟ್ ಉಪಾಯ ಅಂದ್ರೆ ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕಂದ್ರೆ ನಿಯಮಿತವಾಗಿ ಈ ಪುಸ್ತಕಗಳನ್ನು ಓದ್ಬೇಕು. 5 ನಿಮಿಷನೋ 10 ನಿಮಿಷನೋ 15 ನಿಮಿಷನೋ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದಿನಕ್ಕೆ 24 ಗಂಟೆಯಲ್ಲಿ ಒಂದಷ್ಟು ಸಮಯ ತಕ್ಕೊಂಡು ಜ್ಞಾನ ವೃದ್ಧಿ ಮಾಡುವ ಕಾರ್ಯದಲ್ಲಿ ನಾವು ತೊಡಗಬೇಕು, ಓದ್ಬೇಕು. ಅನೇಕ ಪುಸ್ತಕಗಳಿದ್ದಾವೆ, ಭಗವದ್ಗೀತಾ ಇದೆ, ಭಾಗವತಂ ಇದೆ, ರಾಮಾಯಣ ಇದೆ, ಮಹಾಭಾರತ ಇದೆ. ಇಂಥ ಪುಸ್ತಕಗಳನ್ನ ಡೈಲಿ ಹಿಡ್ಕೊಂಡು ಓದ್ಬೇಕು. ಅದೇ ರೀತಿ ಜಪ, ನಾನು ಆಲ್ರೆಡಿ ಜಪದ ಹೇಳಿದೆ. ಆಮೇಲೆ ಪ್ರಸಾದ, ನಿಮ್ಗೆಲ್ಲರೂ ಹೇಳಿದ್ದೀನಿ, ಪ್ರಸಾದಕ್ಕೆ ಬೇರೆ ಆಹಾರ ತಿನ್ನೋದಕ್ಕೆ 2 ವ್ಯತ್ಯಾಸ ನಾನು ಆಲ್ರೆಡಿ ಹೇಳಿದ್ದೀನಿ. ಬರೇ ಆಹಾರ ತಿನ್ನೋದ್ರಿಂದ ವೆಜಿಟೇರಿಯನ್ ಸ್ವೀಕಾರ ಮಾಡಿದ್ರು ಕೂಡ ಅದರಲ್ಲಿ ಪಾಪ ಇರುತ್ತೆ, ಇನ್ನೊಂದು ಜೀವಿ ಹತ್ಯೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಏನೇನ್ ತಿಂತೇವೆ ಸಾಧ್ಯ ಆದಷ್ಟು ಅದನ್ನ ದೇವರಿಗೆ ನೈವೇದ್ಯ ಮಾಡಿ ನಾವೆಲ್ಲರೂ ಏನ್ ಮಾಡ್ಬೇಕು? ಪ್ರಸಾದ ತಿನ್ಬೇಕು. ಇದೇ ದೃಷ್ಟಿಯನ್ನು ಇಟ್ಕೊಂಡು ಏನ್ ಮಾಡಿದೀವಿ ಇಲ್ಲಿ, ಈ ದೃಷ್ಟಿ ಕೋಣ ಇಟ್ಟುಕೊಂಡು ಈ ಭಕ್ತಿ ವೃಕ್ಷ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ. ರೆಗ್ಯುಲರ್ ಆಗಿ ಭಕ್ತರ ಜೊತೆಗೆ ಕನೆಕ್ಷನ್ ಬೆಳೀತದೆ. ನೀವೆಲ್ಲ ಇವತ್ತು ಬಂದಿರಿ ನೋಡಿ, ಹೀಗೆ ಎಲ್ಲರೂ ಡೈಲಿ ಸೇರ್ತಾ ಇದ್ರೆ ಏನಾಗುತ್ತೆ? ಎಲ್ಲರ ಜೊತೆಗೆ ಒಂದು ಕನೆಕ್ಷನ್ ಬೆಳೀತದೆ. ಓಕೆ, ಡೈಲಿ ನಾವು ಮಾತಾಡ್ತಾ ಇದ್ರೆ, ಚರ್ಚೆ ಮಾಡ್ತಾ ಇದ್ರೆ, ಮತ್ತೆ ಇದರಲ್ಲಿ ಕೂಡ ಮಹತ್ವದ ಒಂದು ಭಾಗ ಅಂಗ ಏನಿದೆಪ್ಪ ಅಂತ ಹೇಳಿದ್ರೆ ಪುಸ್ತಕ ಅಧ್ಯಯನ. ಭಕ್ತಿ ವೃಕ್ಷದಲ್ಲಿ ಪ್ರತಿಯೊಬ್ಬರಿಗೂ ನಾವು ಸ್ವಲ್ಪ ಡೈಲಿ ಒಂದು 5-10 ನಿಮಿಷ ಪುಸ್ತಕ ಓದಕ್ಕೆ ಹೇಳ್ತೀವಿ. ಎಲ್ಲಿಗೂ ಹಳೆಬ್ರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಕುತ್ಕೊಂಡು ಸ್ವಲ್ಪ ಪುಸ್ತಕ ಓದ್ಬೇಕು ಡೈಲಿ. ನಾವು ಕೊಡ್ತೇವೆ ನಿಮ್ಗೆ ಯಾವ ಪುಸ್ತಕ ಓದ್ಬೇಕಂತ ಹೇಳಿ. ಪುಸ್ತಕ ಓದ್ಬೇಕು, ಡೈಲಿ ಜಪ ಮಾಡ್ಬೇಕು, ಪ್ರಸಾದ ಸೇವನೆ. ಸೊ ಇಷ್ಟು ಇದು ಮಾಡ್ತಾ ಹೋದ್ರೆ ಹಗುರ ನಿಧಾನವಾಗಿ ನಾವು ಭಕ್ತರ ಜೊತೆಗೆ ಸಂಬಂಧ ಬೆಳೀತದೆ. ಭಕ್ತರ ಜೊತೆಗೆ ಸಂಬಂಧ ಬೆಳೆದ್ರೆ ಭಕ್ತರ ಜೊತೆಗೆ ಯಾರ ಸಂಬಂಧ ಇರುತ್ತೆ? ಆಲ್ರೆಡಿ ಭಗವಂತನ ಸಂಬಂಧ ಇರುತ್ತೆ. ನಾವು ಅವ್ರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡ್ರೆ
ಆಟೋಮೆಟಿಕ್ ಆಗಿ ನಾವು ಭಗವಂತನ ಜೊತೆಗೆ ಸಂಬಂಧ ಬೆಳಿತೇವೆ. ಅದಕ್ಕೆ ನೀವು ನೋಡಿ, ಯಾರಾದ್ರೂ ಪೊಲಿಟಿಕಲ್ ಜನರು ಹಿಂದಿಂದ ತಿರುಗ್ತಾ ಇರ್ತಾರೆ, ನಮ್ಗೊಂದು ಏನಾದ್ರು ಕೆಲಸ ಆಗುತ್ತೆ. ಅದು ಒಂದು ಏನೋ ಭೌತಿಕ ಇಚ್ಛೆ ಇಟ್ಕೊಂಡು ಪೊಲಿಟಿಕಲ್ ಜನರ ಜೊತೆಗೆ ತಿರುಗ್ತಾ ಇದ್ದಾರೆ. ಯಾರು ಬೇಕಾದ್ರೆ ಅವ್ರಿಗೆ ಜೊತೆಗೆ ಮಾತಾಡ್ಕೊಂಡು ಏನೇನ್ ಬೇಕು ತಿರುಗ್ತಾ ಇದ್ದಾರೆ. ಈಗ ನಮ್ಮ ಭಗವಂತ ಬೇಕಂತ ಹೇಳಿದ್ರೆ ನಾವ್ ಯಾರ ಜೊತೆಗೆ ಸಂಬಂಧ ಬೆಳೆಸ್ಕೋಬೇಕು? ಭಕ್ತರ ಜೊತೆಗೆ ಸಂಬಂಧ ಬೆಳೆ. ಹಾಗೆ ಪದೇ 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 ಭಕ್ತರ ಜೊತೆಗೆ ಬರ್ತಾ ಇರಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಇದೆಲ್ಲ ಕಾರ್ಯಗಳನ್ನ ಮಾಡ್ತಾ ಇರ್ಬೇಕು. ಅದೇ ಆಕ್ಚುಲಿ ಏನೋ ಭಗವತ್ ಏನದು ಭಕ್ತಿ ವೃಕ್ಷದ ಉದ್ದೇಶ. ಓಕೆ, ಸೊ ಇದು ಭಕ್ತಿ ವೃಕ್ಷ. ಇಲ್ಲಿ ತುಂಬಾ ಜನ ನೀವು ಹೊಸದಾಗಿ ಇದ್ದೀರಿ. ನಾನು ಹೇಳಿದಾಗೆ ಸೊ ಯಾರಿಗಾದ್ರೂ ಈಗ ಏನ್ ಚರ್ಚೆ ಮಾಡಿದ್ದೇನಲ್ವಾ, ಈಗೇನು ಅದರಲ್ಲಿ ಏನಾದ್ರು ಯಾರಿಗಾದ್ರೂ ಒಂದು ಪ್ರಶ್ನೆ ಇದ್ರೆ ಕೇಳಬಹುದು. ಸೊ ಇದೆಲ್ಲ ಓಪನ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಕ್ವಶನ್ ಇದ್ರೆ ಓಪನ್ ಆಗಿ ನೀವು ಕೇಳಬಹುದು. ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಏನೇನು ಕೇಳ್ತೀರಿ ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ನಿಮ್ಗೆ ಮತ್ತೆ ಕ್ಲಾರಿಫಿಕೇಶನ್ ಸಿಗುತ್ತೆ. ನಾವು ಹಳೆ ಗ್ರೂಪ್ ಅಲ್ಲಿ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತೀವಿ, ಪ್ರಶ್ನೋತ್ತರಗಳನ್ನು ಇದ್ದೇ ಇರ್ತದೆ ಡೈಲಿ. ಸೊ ಯಾರಿಗೇನು ಪ್ರಶ್ನೆ ಇದ್ರೆ ನೀವು ಆನ್ ಮಾಡಿ ಕೇಳಿ. ಪ್ರಶ್ನೆ ಇಲ್ಲಂದ್ರೆ ಅನಿಸಿಕೆ ಇದ್ರೂ ಕೇಳ್ಬೋದು. ಈ ವಿಷಯ ಅಥವಾ ಇನ್ಯಾವುದೇ ವಿಷಯಕ್ಕೆ ನಿಮಗೆ ಡೌಟ್ಸ್ ಇದ್ರೆ ಓಪನ್ ಆಗಿ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ವೈಷ್ಣವಿ ಹೇಳಿ. ಪ್ರಭುಜಿ, ಹರೇ ಅಂದ್ರೆ ಶಕ್ತಿ ಅಂದ್ರೆ ರಾಧಾ ಮಾತಾನ? ಎಸ್ ಎಸ್ ಎಸ್, ರಾಧಾ ಒನ್ಲಿ. ಶಕ್ತಿ ಅಂದ್ರೆ ಏನು? ರಾಧಾನೇ. ಸೊ ಅದಕ್ಕೆ ಆ ಶಬ್ದವನ್ನು ಉಪಯೋಗ ಮಾಡ್ತೀವಿ. ಅದನ್ನ ಹೇಳಿಲ್ಲ, ಬಟ್ ಶಕ್ತಿ ಅಂದ್ರೆ ಏನ್ ಹೇಳಿ? ರಾಧಾನೇ. ಅದಕ್ಕೆ ನೀವು ನೋಡಿರ್ಬೋದು, ಶಕ್ತಿ ಜೊತೆಗೆ ಶಕ್ತಿ ಮಾಡಿದಾನೆ, ಅದರ ಜೊತೆಗೆ ಶಕ್ತಿನೂ ಇರುತ್ತೆ. ಈಗ ನೀವು ಎಲ್ಲಾದ್ರೂ ಹೆಸರು ಬರೆದಿರ್ತಾರೆ ನೋಡಿ, ರಾಧಾ ಕೃಷ್ಣ ಮೊದಲು ಶಕ್ತಿ, ಆಮೇಲೆ ಶಕ್ತಿಮಾನ್. ರಾಧಾ ಕೃಷ್ಣ ಮೊದಲು, ಮತ್ತೆ ಲಕ್ಷ್ಮೀ ನಾರಾಯಣ ಅಂತ ಬರುತ್ತೆ. ನಾರಾಯಣ ಲಕ್ಷ್ಮಿ ಬರುವುದಿಲ್ಲ, ಲಕ್ಷ್ಮೀ ನಾರಾಯಣ. ಸೀತಾರಾಮ್ ಮೊದಲು ಸೀತಾ ಬರುತ್ತೆ, ಸೀತಾರಾಮ್ ರಾಧಾ ಕೃಷ್ಣ ಲಕ್ಷ್ಮಿನ ಮೊದಲು ಶಕ್ತಿ, ಆಮೇಲೆ ಶಕ್ತಿಮಾನ್. ಹಾಗಾಗಿ ಅದಕ್ಕೆ ನಾವು ಮಂತ್ರ ಹೇಳ್ಬೇಕಾದ್ರೆ ಹೇಳ್ತೇವೆ ಕೃಷ್ಣ ಹರೇ ಹೇಳುದಿಲ್ಲ, ಇಲ್ಲಿ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಶಕ್ತಿ ಆದ್ಮೇಲೆ ಶಕ್ತಿಮಾನ್. ಓಕೆ ಪ್ರಭುಜಿ, ಮತ್ತೆ ಜಪ ಮಾಡ್ಬೇಕಾದ್ರೆ ಮಾಲೆ ಬೇಕಲ್ಲ? ಅಂದ್ರೆ ಇವಾಗ ಆಫೀಸಲ್ಲಿ ಇರ್ಬೇಕಾದ್ರೆ ಎಲ್ಲ ನಾವು ಹಂಗೆ ಜಪ ಮಾಡ್ತೀವಲ್ಲ ಪ್ರಭುಜಿ, ಅದು ಕೌಂಟ್ ಆಗೋದಿಲ್ವಾ ಹಂಗಿದ್ರೆ? ಅಂದ್ರೆ ಇವಾಗ ಆಕ್ಚುಲಿ ಅಡಿಷನಲ್ ಆಗಿ ನೀವು ಟೈಮ್ ಸಿಕ್ಕಾಗ ಮನಸ್ಸಲ್ಲಿ ದೇವರ ನಾಮಸ್ಮರಣೆ ಹೇಳ್ತಾ ಇದ್ರೆ ಏನು ತೊಂದರೆ ಇಲ್ಲ. ಬಟ್ ನೀವು ಇದಕ್ಕಾಗಿ ಹೆಂಗೆ ನೀವು ಆಫೀಸಿಗಾಗಿ 8 ತಾಸು ಟೈಮ್ ತೆಗೆದಿಡ್ತೀರಿ, ಹೆಂಗ್ ಊಟಕ್ಕೋಸ್ಕರ ಅರ್ಧ ತಾಸು ತೆಗೆದಿಡ್ತಿದೀವಿ, ಸ್ನಾನಕ್ಕೋಸ್ಕರ ಒಂದು 15-20 ನಿಮಿಷ ಟೈಮ್ ತೆಗಿತೀವಿ, ಎಲ್ಲದಕ್ಕೂ ಟೈಮ್ ತೆಗಿತೇವಲ್ಲ. ಹಾಗೇನ್ ಮಾಡ್ಬೇಕಂದ್ರೆ ದೇವರ ನಾಮಸ್ಮರಣೆನೂ ಮಾಡ್ಲಿಕ್ಕೆ ಒಂದಷ್ಟು ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವಾಗಾರು ನೀವು ಟೈಮ್ ತೆಗಿಬೇಕು. ಈಗ ಅದು ಬೆಳಿಗ್ಗೆ ಎದ್ಕೊಂಡು ನೀವು ಒಂದ್ ಸ್ವಲ್ಪ ಟೈಮ್ ತೆಗಿರಿ, 10 ನಿಮಿಷ, 1 ಮಾಲೆ 2 ಮಾಲೆ ನಿಮ್ಗೆ ಎಷ್ಟು ಮಾಲೆ ಜಪ ಮಾಡ್ತಾ ಇದ್ರಿ, ಟೈಮ್ ತೆಗಿಬೇಕು ಅದಕ್ಕೆ. ಈಗ ನಾನು ಎಷ್ಟೇ ಬಿಸಿ ಅದನ್ನ ಅನ್ಕೊಂಡು ಗಾಡಿಯಲ್ಲಿ ಹತ್ಕೊಂಡು ಬಸ್ ಅಲ್ಲಿ ಹತ್ಕೊಂಡು ಸ್ಕೂಟರ್ ಹತ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗಕ್ಕಾಗತ್ತಾ? ಬಹಳ ಬಿಸಿ ನಾನು ಗಾಡಿಯಲ್ಲಿ ಹತ್ಕೊಂಡೇ ಮಾಡ್ತೇನೆ ಅಂತ ಯಾರು ಮಾಡಿದ್ದಿದ್ಯಾ? ಇಲ್ಲ ಪ್ರಭುಜಿ. ಸ್ನಾನ ಮಾಡುದು ಇಲ್ಲಿಲ್ಲ. ನಾನು ತುಂಬಾ ಟೈಮೇ ಸಿಕ್ಕಿಲ್ಲ ನನಗಂತ ಹೇಳಿ ಈಗ ಬಸ್ ಅಲ್ಲಿ ಗಾಡಿ ಓಡಿಸ್ತಾ ನಿದ್ದೆ ಮಾಡೋದಿದೆಯಾ? ಅಲ್ಲೇ ಹೋಗಿ ಅಡಿಗೆ ಮಾಡ್ಕೊಂತ ನಾವು ಹೋಗ್ತೇವೆ, ಹಂಗೆ ಮಾಡ್ಕೊಂತ? ಇಲ್ಲ ಪ್ರಭುಜಿ. ಬಾತ್ರೂಮ್ ಅಲ್ಲಿ ಇದ್ಕೊಂಡು ಸ್ನಾನ ಮಾಡ್ಕೊಂತ ಆಫೀಸ್ ಕೆಲಸ ಮಾಡಕ್ಕಾಗತ್ತ? ನೋಡಿ, ಇದ್ರ ಜೊತೆಗೆ ಸೇರಿ ಇದನ್ನ ಮಾಡಕ್ಕಾಗಲ್ಲ, ಇದ್ರ ಜೊತೆಗೆ ಸೇರಿ ಮತ್ತೊಂದು ಮಾಡಕ್ಕಾಗಲ್ಲ. ಆಗತ್ತಾ? ಇಲ್ಲ ಪ್ರಭುಜಿ. ಹಂಗಿರುವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಅದಕ್ಕಾಗಿ ಟೈಮ್ ತೆಗಿಬೇಕು. ಬಾಕಿ ಎಲ್ಲಾ ವಿಷಯಗಳಿಗೆ ಹೆಂಗ ನಿದ್ದೆ ಮಾಡಾಕ ಟೈಮ್ ತೆಗಿತೀವಿ, ತಿನ್ನಾಕ ಸರಿಯಾಗಿ ಟೈಮ್ ತೆಗಿತೀವಿ, ಓಕೆ, ಮಲ್ಕೊಳಕ್ ಟೈಮ್ ತೆಗಿತೀವಿ, ಅಡಿಗೆ ಮಾಡಾಕ ಟೈಮ್ ತೆಗಿತೀವಿ, ಆಫೀಸ್ ಕೆಲಸ ಮಾಡಾಕ ಟೈಮ್ ತೆಗಿತೀವಿ. ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಸಮಯ ತೆಗೆದು ಮಾಡ್ಬೇಕು. ಸಮಯ ಇಲ್ಲ ಅನ್ನೋದು ಅದು ಸುಮ್ಮನೆ ಮನಸ್ಸಿದ್ರೆ ಮಾರಕ. ನಮ್ ಸಮಯ 24 ಗಂಟೆಯಲ್ಲಿ ಅಂತ ಬಿಸಿ ಹೆಂಗಿರ್ತೀವಿ ನಾವು. 24 ಗಂಟೆಯಲ್ಲಿ 10-15 ನಿಮಿಷ ಸಿಕ್ಕೇ ಸಿಗುತ್ತದೆ. ಬಟ್ ನಾವು ತೆಗಿಬೇಕಾದ್ರೆ ನಾವಾಗಿ ಪ್ಲಾನ್ ಮಾಡಿ ತೆಗೆದ್ರೆ ಸಿಗ್ತದೆ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಅದಾದ್ಮೇಲೆ ಎಕ್ಸ್ಟ್ರಾ ನೀವು ಬೇಕಂದ್ರೆ ದೇವರ ನಾಮಸ್ಮರಣೆ ಮನಸ್ಸಲ್ಲಿ ಬಾಯಿಂದ ಯಾವಾಗ ಇರ್ತದೆ ಹೇಳ್ತಾ ಇರ್ತಂದ್ರೆ. ಓಕೆ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಹರೇ ಕೃಷ್ಣ ನಂತರ ಫುಲ್ ಮೀನಿಂಗ್ ಏನು ಪ್ರಭುಜಿ? ಮತ್ತೆ ನಾವು ಜಪ ಮಾಡ್ಬೇಕಿದ್ರೆ ಏನಂತ ಥಿಂಕ್ ಮಾಡ್ಬೇಕು? ನಮ್ ಮೈಂಡ್ ಅಲ್ಲಿ ಏನಿರ್ಬೇಕು ಜಪ ಮಾಡ್ಬೇಕಿದ್ರ? ಜಪ ಮಾಡ್ಬೇಕಿದ್ರೆ ಏನು ಇಲ್ಲ. ಜಪ ಮಾಡಲ್ಲಿ ಆಲ್ರೆಡಿ ಬೇರೆ ತುಂಬಿಕೊಂಡಿರುತ್ತೆ. ಓಕೆ, ಅಲ್ಲಿ ತುಂಬಿಕೊಂಡಿರೋದನ್ನ ಹೊರಗೆ ಹಾಕೋದಕ್ಕೋಸ್ಕರ ಈ ಜಪ ಇದು.
ಮತ್ತೆ ಏನಾದ್ರು ಹೋಗಿಸ್ಕೊಂಡು ಅದನ್ನ ಥಿಂಕ್ ಮಾಡ್ಕೊಂತ ಜಪ ಮಾಡಿದ್ರೆ ಜಪ ಆಗಲ್ಲ. ಅರ್ಥ ಆಯ್ತಾ? ಈಗ ನಾವು ಫೋನ್ ಹಚ್ಚಿ ಫೋನಲ್ಲಿ ಮಾತಾಡ್ತಿದ್ದೆ ಹಿಂಗೆ ಇಲ್ಲ ಯಾವುದ್ರ ಬಗ್ಗೆ. ಹಾ, ಪ್ರಭುಜಿ ಅಂದ್ರೆ ಏನನ್ನ ಲೈಕ್ ಯಾವ ವೇಟ್ ಕೃಷ್ಣ ವೇಟ್ 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 ಐ ಆಮ್ ಗಿವಿಂಗ್ ದ ಆನ್ಸರ್. ಈಗ ಫೋನ್ ಹಚ್ಕೊಂಡ್ಬಿಟ್ಟು ಇಲ್ಲಿ ಬೇರೆ ಯಾವ್ದಾರ ಕೆಲಸ ಮಾಡ್ಕೊಂತ ಏನೋ ನೋಡ್ಕೊಂತ ಮಾಡ್ತಾ ಇದ್ರೆ ಆ ಕಡೆ ಲಕ್ಷ್ಯಕ್ಕೆ ಇರೋದಿಲ್ಲ, ಈ ಕಡೆ ಲಕ್ಷ್ಯಕ್ಕೆ ಇರೋದು. ಅರ್ಥ ಆಯ್ತಲ್ಲ? ಅದೇ ರೀತಿ ನಾವು ಜಪ ಮಾಡ್ಬೇಕಾದ್ರೆ ನಾಮಸ್ಮರಣೆ ಮಾಡಬೇಕಾದ್ರೆ ನಾಮಸ್ಮರಣೆಯನ್ನ ಕೇಳಬೇಕು. ನಾವು ಬಾಯಿಂದ ಹೊರಗೆ ಹಾಕ್ಬೇಕು. ಈಗ ಹರೇ ಕೃಷ್ಣ ಅಂತ ಹೇಳಿದ ತಕ್ಷಣ ಬಾಯಿಂದ ಹರಿನಾಮ ಬಂದ ತಕ್ಷಣ ಅದನ್ನ ಹೊರಗೆ ಹಾಕಿ ಅದೇ ಕಿವಿ ಇನ್ನೊಂದು ಕಿವಿಯಿಂದ ನಾವು ಕೇಳಿಸಬೇಕು. ಅದಕ್ಕೆ ಶ್ರವಣ ಅಂತಾರೆ. ಅದೇ ಕೀರ್ತನ ಶ್ರವಣ ಇದೇ ಮಾಡ್ಬೇಕು. ನಮ್ದು ಆ ಲೆವೆಲ್ ಇಲ್ಲ. ಅದನ್ನ ಏನಾದ್ರು ಥಿಂಕ್ ಮಾಡಿ ದೇವರ ಬಗ್ಗೆ ಇಮ್ಯಾಜಿನ್ ಮಾಡ್ಕೋದು, ಫೋಟೋ ಅದೆಲ್ಲ ಅವಶ್ಯಕತೆ ಇಲ್ಲ. ದೇವಸ್ಥಾನ ಮನೆಯಲ್ಲಿ ದೇವ್ರ ಫೋಟೋ ಇರ್ತದೆ, ಮುಂದೆ ಕೂತ್ಕೊಂಡು ಜಪ ಮಾಡಿ. ಅದ್ ಯಾವ್ದು ಇಲ್ಲ ಅಂದ್ರೆ ಇಂಪಾರ್ಟೆಂಟ್ ಇವೆ. ಜಪ ಮಾಡುವಾಗ ಏನಂದ್ರೆ ನಾವು ಬಾಯಿಂದ ಏನ್ ಹೇಳ್ತೇವೆ ಅದನ್ನ ನಮಗ್ ಕೇಳ್ಬೇಕು. ಮತ್ತೆ ಕೇಳ್ಬೇಕಂದ್ರೆ ಜೋರಾಗಿ ಹೋಗೋದಲ್ಲ, ಎಲ್ಲರ ಮನೆಯನ್ನು ಡಿಸ್ಟರ್ಬ್ ಮಾಡುವಾಗ ಅದನ್ನು ಮಾಡುವಂಗಿಲ್ಲ. ಯಾರಿಗೂ ಆಗಲ್ಲ ಅಂದ್ರೆ ಬಾಯಿ ಬಿಟ್ಟು ಹೀಗೆ ಮಾಡೋದ್ರಿಂದ ಅದು ಜಪ ಆಗಲ್ಲ. ಜಪ ಅಂದ್ರೇನು? ಉಚ್ಚಾರಣೆ ಆಗ್ಬೇಕು. ಮತ್ತೆ ಯಾರು ಕೇಳ್ದಂಗೂ ಆಗ್ಬಾರ್ದು, ನಿಮಗ್ ಕೇಳುವಷ್ಟಾದ್ರೂ ಅಟ್ಲೀಸ್ಟ್ ಹೇಳ್ಬೇಕು. ಜೋರಾಗಿ ಹೋಗಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡೋಂಗಿಲ್ಲ. ಈ ಎರಡನ್ನು ಮತ್ತೆ ಬೇರೆ ಅವಶ್ಯಕತೆ ಇಲ್ಲ ಏನು ವಿಚಾರ. ಓಕೆ ಎಸ್ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ವೆರಿ ಗುಡ್. ನೆಕ್ಸ್ಟ್. ಹರೇ ಕೃಷ್ಣ ಬಾಬುಜಿ. ಹರೇ ಹೇಳಿ. ಕೃಷ್ಣ. ಏನಿಲ್ಲ ಬಾಬುಜಿ, ನಾನು ಎಲ್ಲ ಶ್ರವಣ ಇದು ಮಾಡ್ತೇವೆ, ಶ್ರವಣ ಕೇಳ್ತೇವೆ, ಪುಸ್ತಕ ಓದ್ತೇವೆ, ಎಲ್ಲ ಓದ್ತೇವೆ, ಜಪಾನು ಮಾಡ್ತೇವೆ. ಆದ್ರೆ ನಂಗೆ ಆರತಿ ಎಲ್ಲ ಕೆಲವರು ಎಷ್ಟು ವರ್ಷ ಆಯ್ತು ಆರತಿ ಎಲ್ಲ ಕೇಳ್ತೇವೆ. ಆದ್ರೆ ಮೆಮೊರಿ ಪವರ್ ಇಲ್ಲ. ಆರತಿ ಹೇಳಲಿಕ್ಕೂ ಬರುದಿಲ್ಲ. ಅವಾಗ ಎಂತ ಮೆಮೊರಿ ಪವರ್ ಇಲ್ಲ ಅದಕ್ಕೆ. ಆಕ್ಚುಲಿ ಬಾಕಿನ ನೀವು ಕೇಳೋದು ಸರಿ ಇದೆ. ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರುತ. ನಿಂದಷ್ಟೇ ಅಲ್ಲ, ಎಲ್ಲರದು ಈ ಕಲಿಯುಗದಲ್ಲಿ ಯಾರ್ಯಾರು ನಾವೆಲ್ಲ ಇದೇವಲ್ಲ, ಅದು ಎಷ್ಟು ಏನಾಗಿದೆ ಅಂದ್ರೆ ತುಂಬಾ ಡಿಸ್ಟ್ರಾಕ್ಟೆಡ್ ಆಗಿಬಿಟ್ಟಿದೆ ಮನಸ್ಸು. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ 108 ಅದ್ರ ಹೋಗಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದೇ ಇಲ್ಲ ಅಲ್ಲಿ. ಈಗ ನಿಮ್ದೇನು, ನಿಮ್ ಕೆಲಸ ಇರ್ತದೆ, ಬಿಸ್ನೆಸ್ ಇರ್ತತಿ, ಮನೆ ಇರ್ತತಿ, ಮಾರ್ಕೆಟ್ ಇರುತ್ತೆ, ಅದು ಇರ್ತದೆ. ಆಲ್ರೆಡಿ ಮೈಂಡ್ ಈಸ್ ಆಕ್ಯುಪೈಡ್ ವಿತ್ ಸೋ ಮೆನಿ ಅದರ್ ಥಿಂಗ್ಸ್ ಓನ್ಲಿ. ಈಗ ನಾವ್ ಯಾವಾಗಾರ ಇದನ್ನ ಕೇಳಿದಾಗ ಅಲ್ಲಿ ಹೋಗಿ ಕುತ್ಕೊಳ್ಳೋದಿಲ್ಲ. ಮತ್ತೊಂದ್ ಏನಾರ ಅಲ್ಲಿ ಒಳಗೆ ಹೋಗುತ್ತೆ, ಅದೇ ಇಲ್ಲಿಂದ ಹೊರಗೆ ತೆಗೆದು ಹಾಕಿ ಹೋಗ್ಬಿಡುತ್ತೆ. ಹೀಗಾಗಿ ಒಂದ್ ಕಡೆ ಫೋಕಸ್ ಆಗ್ತಾ ಇಲ್ಲ. ಅದಕ್ಕೇನೆ ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಹೀಗೆ ವಿಚಾರ ಮಾಡಬಾರ್ದು. ಏನ್ ವಿಚಾರ ಮಾಡೋ, ಅಲ್ಲಿ ನಾ ಇಷ್ಟೆಲ್ಲಾ ಪ್ರವಚನ ಕೇಳ್ತೀನಿ, ಇಷ್ಟೆಲ್ಲಾ ಭಗವದ್ಗೀತಾ ಓದ್ತೇನೆ, ಭಾಗವತ್ ಓದ್ತೇನೆ, ತಲೆ ಏನು ನೆನಪು ಉಳಿತಾ ಇಲ್ಲ ಅಂತ ಬೇಜಾರ್ ಪಟ್ಕೊಳ್ಬಾರ್ದು. ಇದು ಒಂದು ವಿಧಿ. ಇದು ಅದಕ್ಕೊಂದು ಹೇಳ್ತಾರೆ, ಒಂದು ಗುರುಗಳಿಗೆ ಹೇಳಿ ಒಂದು ಶಿಷ್ಯ ಕೇಳಿದ್ನಂತೆ ಗುರುಗಳಿಗೆ, ನಂಗೆ ಏನ್ರಿ ನೆನಪು ಉಳಿತಲ್ಲ ಹೆಂಗಿದು ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಒಂದು ಉದಾಹರಣೆ ಕೊಟ್ಟು ಪ್ರಾಕ್ಟಿಕಲ್ ಒಂದು ಟಾಸ್ಕ್ ಕೊಟ್ಟು ಅವನಿಗೆ ಹೇಳಿದ್ರು. ಏನಂದ್ರೆ, ಒಂದು ಇದರಿಂದ ಬಿದಿರಿಂದ ಮಾಡಿದ ಬುಟ್ಟಿ ಇರುತ್ತಲ್ಲ, ಆ ಬಿದಿರಿಂದ ಮಾಡಿದ ಬುಟ್ಟಿಯನ್ನ ಆ ಶಿಷ್ಯನ ಕೈಯಾಗ ಕೊಟ್ಟು ಅವ್ನಿಗೆ ಏನ್ ಹೇಳಿದ ಅಂದ್ರೆ, ನೀನು ಹೋಗಿ ಅಲ್ಲಿ ನದಿಯಿಂದ ನೀರ್ ತುಂಬ್ಕೊಂಡ್ ಬಾ ಅಂತ ಹೇಳಿದೆ. ಬಿದಿರಿನ ಬುಟ್ಟಿಯಾಗ ನೀರ್ ಏನಾದ್ರು ಬರುತ್ತಾ? ನೀರ್ ತಗೊಂಡೇ ಬರ್ಬೇಕಂತ. ಅವನಿಗೇನಾಯ್ತು, ಗುರುಗಳಲ್ಲಿ ವಿಶ್ವಾಸ. ಗುರುಗಳು ಬುಟ್ಟಿಯಲ್ಲಿ ತುಂಬ್ಕೊಂಬರ ಕೊಟ್ಟಾರಂದ್ರೆ ಏನಾರು ಒಂದು ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ಅವನೇನ್ ಮಾಡಿದ್ರು, ಗುರುಗೂ ಗೊತ್ತು ನೀರ್ ನಿಲ್ಲುದಿಲ್ಲ ಅಂತ, ಆದ್ರೂ ಕೂಡ ಏನ್ ಮಾಡಿದ್ರು, ಆ ಬುಟ್ಟಿಯನ್ನ ಕೊಟ್ಟರು. ಆ ಬುಟ್ಟಿಯನ್ನು ಕೊಟ್ಟಾದ್ಮೇಲೆ ಅವನು ನೀರ್ ತರ್ಬೇಕು ನೀರು ಅಂತ ಹೇಳಿದ್ರು. ಅವನು ಹೋಗಿ ಒಂದ್ಸರಿ ನೀರು ತುಂಬ್ಕೊಂಬಂಡ, ಬರುವಷ್ಟೊತ್ತಿಗೆ ಮಧ್ಯದಲ್ಲಿ ನೀರು ಹೋಗ್ಬಿಡ್ತು. ಇಲ್ಲಿ ತಲುಪೋ ಎಲ್ಲ ನೀರು ಖಾಲಿ. ಮತ್ ಹೋದ, ಮತ್ ತುಂಬ್ಕೊಂಬಂದ, ಮತ್ ಬರೋ ಹಾಗೆ 100 ಸರಿ ಓಡಾಡಿದ. ಆಮೇಲೆ ಸುಸ್ತು ಹೊಡೆದು ಬಿಡ್ತು. ಪ್ರಯತ್ನ ಅಂತೂ ಮಾಡಿದ, ನೀರಂದ್ರೂ ಬರ್ಲಿಲ್ಲ. ಕೊನೆಗೆ ಏನಾಯ್ತು ಹೇಳಿ, ಹಾ ಅಂತ ಬಂದ್ ಕೂತ್ಕೊಂಡ. ಒಂದ್ ನೀರು ಸಿಗ್ಲಿಲ್ಲ ಅಂತ ಬಂದ. ಅವಾಗ ಏನಾಯ್ತಂದ್ರೆ, ಏನಾಯ್ತದ, ಏನ್ ಪ್ರಯೋಜನ ಇದಿಷ್ಟು ನಾನು ಸುಮ್ನೆ ಓಡಾಡಿದೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ನೋಡು, ನೀರ್ ತಗೊಂಬ ಅಂತ ಹೇಳಿದೆ, ಬಟ್ ನೀರ್ ಬರ್ಲಿಲ್ಲ. ಬಟ್ ಬೇರೆ ಒಂದು ಕೆಲಸ ಆಗಿದೆ. ಏನದು? ನೀನ್ ಇಷ್ಟ ಸರಿ ಓಡಾಡಿದೆಲ್ಲ, ನೀರ್ ಹಾಕಿ ತಗೊಂಬಂದ್ ಓಡಾಡಿದೆಲ್ಲ, ಅದು ಬುಟ್ಟಿ ಮಾತ್ರ ಸ್ವಚ್ಛ ಆಗಿದೆ, ಕ್ಲೀನ್ ಆಗಿದೆ. ನೀರಲ್ಲಿ ಎದ್ದಿ ತೆಗೆದು ಏನಾಗಿದೆ, ಬುಟ್ಟಿ ಸ್ವಚ್ಛ ಆಗಿದೆ. ಅರ್ಥ ಆಯ್ತಲ್ಲ? ಹಂಗೆ ಪದೇ ಪದೇ ನಾವು ಈಗ ಕುತ್ಕೊಂಡು ಕೇಳ್ತೇವಲ್ಲ, ಈಗ ನೀವು ಕುತ್ಕೊಂಡು ಕೇಳ್ತಾ ಇದ್ದೀವಿ, ಪುಸ್ತಕ ಓದ್ತಾ ತಿಳಿಲಿಲ್ಲ ಬಿಟ್ಟು ಹಾಕಿ. ಈಗ ಜಪ ಮಾಡ್ತಿದ್ವಿ, ಎಷ್ಟು ಮನಸ್ಸಲ್ಲಿ ಹೋಗುತ್ತಲ್ಲ, ಮಾಡ್ತಾ ಇರೋ ಪದೇ ಪದೇ ಇದನ್ನ ಮಾಡ್ತಾ ಹೋದಾಗ ಅದು ಮೊದಲು ಇದ್ದಿರೋದು ಸ್ವಚ್ಛ ಆಗ್ತದೆ. ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ನಮಗ್ ಗೊತ್ತಾಗೋದಿಲ್ಲ, ಅದು ನೆನಪಾಗ್ತಾ ಇಲ್ಲ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ.
ನಾವೇನ್ ಮಾಡ್ಬೇಕು, ಗುರುಗಳು ಒಂದು ಮಾರ್ಗ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡ್ಬೇಕು. ಓಕೆ, ಮಾಡ್ಬೇಕು. ಆಮೇಲೆ ನಮ್ಮ ಪ್ರಯತ್ನವನ್ನ ನೋಡಿ ಭಗವಂತ ಏನು ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ, ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನದು, ನಾನು ನೆನಪು ಮತ್ತು ಮರುವು ನಾನೇ ಕೊಡ್ತೀನಿ. ನೆನಪು ಯಾವಾಗ ಕೊಡ್ತಾನ ಅವನು? ಮತ್ತ ಸ್ಮೃತಿ ಮತ್ತೆ ಜ್ಞಾನ, ಅದು ಸ್ಮೃತಿನೂ ನಾನೇ ಕೊಡ್ತೀನಿ, ಮರುವು ನಾನೇ ಕೊಡ್ತೀನಿ. ಯಾವಾಗ? ನಮ್ಮ ಪ್ರಯತ್ನ ನೋಡಿ ನೋಡಿ ಭಗವಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದೆ ಈ ಭಕ್ತ, ಅವನಿಗೋಸ್ಕರ ನಾನೇನಾದ್ರು ಕೊಡಬೇಕು ಅಂತ ಸಡನ್ ಆಗಿ ಎಲ್ಲಾನು ಕೊಟ್ಬಿಡ್ತಾನೆ. ಅದೇ ಸಾಕ್ಷಾತ್ಕಾರ ಅಂದ್ರೆ ಅದೇ. ಸಡನ್ ಆಗಿ ಎಲ್ಲ ಭಗವಂತ ನಾವು ಪ್ರಯತ್ನ ಮಾಡ್ತಾ ಇರೋದು, ಭಗವಂತ ಎಲ್ಲನೂ ಒಂದ್ ಸರಿ ಕೃಪೆ ಮಾಡ್ತಾನೆ. ಬಟ್ ನಾವು ನಿಲ್ಲಿಸ್ಬಾರ್ದು. ಇದೇನ್ ನಮ್ ತಲೆ ಹೋಗೋದಲ್ಲೇ ಬಿಡಿ, ಇದೆಲ್ಲ ನಮ್ಗೆ ಆಗದಿರೋದು ಬಿಡಿ, ನಾವು ಮಾಡೋದು ಅಲ್ಲೇ ಬಿಡಿ, ಇದು ನಮ್ದು ವಯಸ್ಸು ಹೊತ್ತು ಬಿಡಿ, ಹಾಗೆ ಮಾಡೋದಿಲ್ಲ. ದೇವ್ರ ಗುರುಗಳು ಆಚಾರ್ಯ ಏನ್ ಹೇಳಿದಾರೆ, ಜಸ್ಟ್ ಫಾಲೋ ಮಾಡಿದ್ರೆ ಸಾಕು, ನಮ್ಗೆಲ್ಲ ನೆನಪು ಉಳಿತದೆ. ಓಕೆನಾ ಪ್ರಭುಜಿ? ಓಕೆ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗೇನ್ ಡೌಟ್ ಇದೆಯಾ? ಓಕೆ, ಸೊ ನೀವು ಮತ್ತೆ ಪ್ರಶ್ನೆನೂ ಕೇಳ್ಬೋದು. ಇದು ಈ ಭಕ್ತಿ ವೃಕ್ಷದ್ದು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವೆಲ್ಲರೂ ಇನ್ನೂ 15 ನಿಮಿಷ ಟೈಮ್ ಇದೆ. ಇದು 8 ರಿಂದ 9 ಇರುತ್ತೆ. ಓಕೆನಾ? ಎಲ್ಲರಿಗೂ ಗೊತ್ತಿದೆ. ಈಗ ನಾವೇನ್ ಮಾಡುವ ಅಂದ್ರೆ, ಎಲ್ಲರೂ ಸೇರಿಕೊಂಡು ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವ. ಸೊ ನಿಮ್ ಯಾರ್ಯಾರ ಹತ್ರ ಇದೆ ಮಾಲೆ, ನಿಮ್ ಕೈಯಲ್ಲಿ ಹಿಡ್ಕೊಳ್ಳಿ. ಮಾಲೆ ಯಾರಿಲ್ಲ ಅಂದ್ರೆ ಹಾಗೆ ಕೂತ್ಕೊಳ್ಳಿ, ಮಾಲೆ ಇದ್ದವ್ರು ತಗೊಳ್ಳಿ. ಓಕೆ, ನಾವೆಲ್ಲರೂ ಒಂದು ಮಾಲೆ ಜಪ ಮಾಡುವ. ಒಂದು ಸಂಘದಲ್ಲಿ ಜಪ ಮಾಡ್ಬೇಕು. ಹರಿನಾಮ ಸ್ಮರಣೆ. ಯಾರಿಗ್ ಗೊತ್ತಿಲ್ಲ, ನಾನು ಹೇಳ್ದಂಗೆ ಹೇಳಿ ಮೊದಲು. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಸೊ ಇದಾದ್ಮೇಲೆ ಅನೌನ್ಸ್ಮೆಂಟ್ ಇರುತ್ತೆ. ಓಕೆನಾ? ನಾನು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತೀನಿ, ಎಲ್ಲರೂ ಇಲ್ಲೇ ಇರ್ರಿ. ಸೊ ಜಸ್ಟ್ 6 to 7 ಮಿನಿಟ್ಸ್ ಆಗುತ್ತೆ. ಎಲ್ಲರೂ ಮಾಲೆ ಇಟ್ಕೊಳ್ಳಿ, ಒಟ್ಟಿಗೆ ಹೇಳ್ತಾ ಹೋಗುವ. ನೀವು ಮ್ಯೂಟ್ ಮಾಡಿ, ನಾನು ಮುಂದೆ ಎಲ್ಲರಿಗೂ ಕೇಳ್ತೀನಿ. ಓಕೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಯಾರು ಮಾಲೆ ಇಲ್ಲ ಇವತ್ತು, ಯಾರಿಲ್ಲಲ್ಲ, ನಾಳೆಯಿಂದ ಇಟ್ಕೊಳ್ಳಿ. ಇವತ್ತು ಹಂಗೆ ಬಾಯಿಂದ ಹೇಳಿ ಎಲ್ಲರೂ. ಓಕೆ? ನಮ್ಮ ಜೊತೆಗೆ ಎಲ್ಲರೂ ಹೇಳಿ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ.
हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण कृष्ण हरे 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 राम 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 हरे 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 कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे
ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ ರಾಮ ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ, ಹರೇ ಕೃಷ್ಣ 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 ಹರಿ ಹರೆ, ಹರೇ ರಾಮ 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 ಹರಿ ಹರೆ. ಹರಿನಾಮ ಪ್ರಭು ಕಿ ಜೈ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದ. ಈಗ ಏನಾರ ಅನೌನ್ಸ್ಮೆಂಟ್ ಇದೆಯಾ ರೋಹಿತ್ ಪ್ರಭು? ಕೋಆರ್ಡಿನೇಟರ್ ಏನಾರ ಅನೌನ್ಸ್ಮೆಂಟ್ ಇದ್ರೆ ಹೇಳಿ. ಹರೇ ಕೃಷ್ಣ ಪ್ರಭು. ಸೊ ಎಲ್ಲರೂ ಇದು ಭಕ್ತಿ ವೃಕ್ಷ ಲೆವೆಲ್ 1 ಕಾರ್ಯಕ್ರಮಕ್ಕೆ ಜಾಯಿನ್ ಆದಕ್ಕೆ ಧನ್ಯವಾದಗಳು. ಸೊ ಇಲ್ಲಿ ನಾವು ಪ್ರಭುಜಿ ಅವರು ಹೇಳಿದಾಗೆ ಭಕ್ತಿ ವೃಕ್ಷ ಲೆವೆಲ್ 1ಕ್ಕೆ ಕೆಲವೊಂದು ಪುಸ್ತಕಗಳು ಇರುತ್ತೆ, ಒಟ್ಟು ಒಂದು 9 ಪುಸ್ತಕಗಳು. ಸೊ ಅದಕ್ಕೆ ಎಲ್ಲರೂ ಅದು ಡೈಲಿ ಅಂದ್ರೆ ದೈನಿತ್ಯ ಅದು ಓದಕ್ಕೆ ಅಂತ ಅಭ್ಯಾಸ ಮಾಡ್ಕೊಳಕ್ಕಂತ ಅದು ಚಿಕ್ಕ ಚಿಕ್ಕ ಪ್ರಭುಪಾದರು ಬರೆದಿದಂತ ಚಿಕ್ಕ ಪುಸ್ತಕಗಳವು. ಸೊ ಅದನ್ನ ನಾವು ಲಿಸ್ಟ್ ಫಾರ್ಮ್ ಹಾಕ್ತೀವಿ, ಯಾವ್ಯಾವ್ದು ಪುಸ್ತಕಗಳು ಇದಾವೆ ಭಕ್ತಿ ವೃಕ್ಷ ಲೆವೆಲ್ 1ಗೆ ಅಂತ. ಸೊ ಅದರಲ್ಲಿ ನಿಮ್ಗೆ ನೀವು ಎಲ್ಲರೂ ಅದು ಪುಸ್ತಕಗಳು ತಗೊಳಕ್ಕೆ ನಮ್ಗೆ ಅದರಲ್ಲಿ ಮಾಹಿತಿಯಲ್ಲಿ ಫಾರ್ಮ್ ಅಲ್ಲಿ ಭರ್ತಿ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಪುಸ್ತಕ ಬೇಕು ಅಂತ. ಸಂಪೂರ್ಣ ಸೆಟ್ ಬೇಕಿದ್ರೆಗೆ ನೀವು ಸಂಪೂರ್ಣ ಸೆಟ್ ಬೇಕು ಅಂತ ಫಾರ್ಮ್ ಅಲ್ಲಿ ನೀವು ಆಯ್ಕೆ ಮಾಡಬಹುದು. ಸೊ ನೀವು ಒಟ್ಟು ಒಂದು 2 ದಿವಸದಲ್ಲಿ ಅಂದ್ರೆ ಇವತ್ತು ನಾಳೆ ಹಾಕಿದ್ರೆ ನೀವು ಸಂಡೇ ಒಳಗೆ ಎಲ್ಲರೂ ಆ ಫಾರ್ಮ್ ಅನ್ನು ಭರ್ತಿ ಮಾಡಿದ್ರೆ ನಾವು ಆ ಪುಸ್ತಕಗಳನ್ನ ತರಿಸಿ ನಿಮ್ಗೆ ವಿತರಣೆ ಮಾಡಕ್ಕೆ ಅನುಕೂಲವಾಗುತ್ತೆ. ಆದಷ್ಟು ಬೇಗ ಮಾಡಿದ್ರೆ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಅದು ಪುಸ್ತಕ ಓದಿದ್ರೆ ಇನ್ನ ಚೆನ್ನಾಗಿ ನಿಮ್ಗೆ ಅರ್ಥವಾಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಆ ಫಾರ್ಮ್ ಅನ್ನ ಸಂಡೇ ಒಳಗೆ ಭರ್ತಿ ಮಾಡದಂತ ವಿನಂತಿಸಲಾಗುತ್ತೆ. ಮತ್ತೆ ನಾವು ಇನ್ನೊಂದು ಇಲ್ಲಿ ಎಲ್ಲರೂ ಅಟೆಂಡ್ ಆಗ್ತಿದ್ದೀರಾ, ಬಟ್ ಹಾಗೆ ಪ್ರಭುಜಿ ಅವರು ಹೇಳಿದ್ರು ಇದು ಕ್ಲಾಸಸ್ನು ಪ್ರತಿನಿತ್ಯ ನಿಯಮಿತವಾಗಿ ನಾವು ಅಟೆಂಡ್ ಮಾಡ್ಬೇಕು ಅಂತ. ಸೊ ಅದನ್ನು ಒಂದು ನಾವು ನೋಡ್ತಾ ಇರ್ತೀವಿ. ಸೊ ಅದು ನಮ್ಗೆ ಟ್ರ್ಯಾಕ್ ಮಾಡಕ್ಕೆ ಆಗಕ್ಕೆ ಅಂತ ನಿಮ್ಗೆ ಒಂದು ಭಕ್ತಿ ವೃಕ್ಷ ನಂಬರ್ ಅಂತ ಕೊಡ್ತೀವಿ. ಸೊ ಅದು ಒಂದು ರೋಲ್ ನಂಬರ್ ತರ ಇರುತ್ತೆ. ಸೊ ನೀವು ಜೂಮ್ ಅಲ್ಲಿ ಜಾಯಿನ್ ಆಗಿದ್ದಾಗ ನಿಮ್ ಹೆಸರು ಮುನ್ನಡಿ ಆ ನಂಬರ್ನ ಹಾಕಿ ಇಟ್ಕೋಬಹುದು. ಈಗ ಕೆಲವರು ಈಗ ಓಲ್ಡ್ ಭಕ್ತಿ ವೃಕ್ಷ ಲೆವೆಲ್ 1 ಅಲ್ಲಿ ಇದ್ದವರಿಗೆ ಕೆಲವೊಂದು ನಂಬರ್ ಹಾಕಿದ್ವಿ. ಸೊ ಈಗ ನೋಡ್ಬೋದು ನೀವು ಜೂಮ್ ಅಲ್ಲಿ 117 120 ಆ ತರ ಹಾಕಿದ್ದಾರೆ. ಸೊ ಅದು ನಂಬರ್ ಚೇಂಜ್ ಆಗುತ್ತೆ ಈಗ. ಸೊ ಎಲ್ಲರಿಗೂ ಹೊಸ ನಂಬರ್ ಕೊಡ್ತೀವಿ. ಸೊ ಆ ನಂಬರ್ನ ನೀವು ನಿಮ್ಮ ಹೆಸರಿಗೆ ಜೋಡಿಸಿ ಹಾಕಿದ್ರೆ ಅದು ನಮ್ಗೆ ಈಸಿ ಆಗುತ್ತೆ ಟ್ರ್ಯಾಕ್ ಮಾಡಕ್ಕೆ. ಅದೊಂದು. ಸೊ ಇವೆರಡು ತಪ್ಪದೆ ಪಾಲಿಸಿ. ಒಂದು ಭಕ್ತಿ ವೃಕ್ಷ ನಂಬರ್ ನೋಟ್ ಮಾಡ್ಕೊಳ್ಳೋದು ಮತ್ತೆ ಪುಸ್ತಕಗಳು ಆಯ್ಕೆ ಮಾಡಿದ್ರೆ ನಾವು ಅದು ತರ್ಸಕ್ಕೆ ಈಸಿ ಆಗುತ್ತೆ. ಇನ್ನೊಂದು, ಎಲ್ಲರೂ ಆದಷ್ಟು ಈ ಮೀಟಿಂಗ್ ಅಲ್ಲಿ ಜಾಯಿನ್ ಆಗಿದ್ದಾಗ ವಿಡಿಯೋ ಆನ್ ಮಾಡ್ಕೊಂಡು ಆಡಿಯೋ ಮ್ಯೂಟ್ ಮಾಡ್ಕೊಂಡಿದ್ರೆ ನಮ್ಗೆ ಕ್ಲಾಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ಲಸ್ ನಾವು ರೆಕಾರ್ಡ್ ಮಾಡ್ತೀವಲ್ಲ, ಸೊ ಅದಕ್ಕಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಕ್ಲಾಸ್ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಎಲ್ಲರೂ ಕೇಳಕ್ಕೆ ಅನುಕೂಲವಾಗುತ್ತೆ. ಯಾತ್ರೆ ಬಗ್ಗೆ ಹೇಳ್ಬೇಕು. ಹೇಳಿ. ಸೊ ಹಾಗೆ ನಾವು ಈ ಭಕ್ತಿ ವೃಕ್ಷ ಲೆವೆಲ್ 1 ಇದೆಲ್ಲ ಮುಕ್ತಾಯ ಅಂದ್ರೆ ಒಂದು ಮೇ ತಿಂಗಳ ಒಳಗೆ ಸೊ ಅಲ್ಲಿ ಒಂದು ಯಾತ್ರೆ ಇಡ್ತಾ ಇದ್ದಾರೆ ಪ್ರಭುಜಿ ಅವರು.
ಸೊ ಅದು ದಿವ್ಯ ದೇಶಂ ಯಾತ್ರಾ ಅಂತ ಮೇ 10, 11, 11, 12ನೇ ತಾರೀಕದಲ್ಲಿ. ಸೊ ಆ ಯಾತ್ರೆ ಈಗ ಸದ್ಯಕ್ಕೆ ಭಕ್ತಿ ವೃಕ್ಷ ಲೆವೆಲ್ 2 ಅಂದ್ರೆ ಲೆವೆಲ್ 1 ಆಗ್ಲೇ ಈಗ ಮುಗಿಸಿದವರಿಗೆ, ಪರಿವರ್ತನಾ ಕ್ಯಾಂಪ್ ಅಟೆಂಡ್ ಆಗಿದ್ದವರಿಗೆ ಅಂದ್ರೆ ಅವರಿಗೆ ಪ್ಲಸ್ ಭಕ್ತಿ ಶಾಸ್ತ್ರಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಕರ್ಕೊಂಡು ಹೋಗಕ್ಕೆ ಅಂತ ನಿರ್ಧರಿಸಿದ್ದಾರೆ. ಬಟ್ ಈಗ ಭಕ್ತಿ ವೃಕ್ಷ ಲೆವೆಲ್ 1 ಈಗ ಹೊಸದಾಗಿ ಜಾಯಿನ್ ಆಗಿದ್ದಾರಲ್ಲ, ಇವರೆಲ್ಲರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಎಲ್ಲರೂ ತಪ್ಪದೆ ಅಂದ್ರೆ ನಿಯಮಿತವಾಗಿ ನೀವು ಸಾಧನಾ ಕಾರ್ಡ್ ಇದು ಜಪ ಮತ್ತೆ ಶ್ರವಣ ಇದೆಲ್ಲ ಮಾಡ್ತಾ ಹೋಗಿ, ರಸಪ್ರಶ್ನೆ ವಾರಾಂತರ ಇರೋ ರಸಪ್ರಶ್ನೆನು ನೀವು ಅಟೆಂಡ್ ಮಾಡ್ತಾ, ಪುಸ್ತಕಗಳು ಓದುತ್ತಾ ಅದೆಲ್ಲ ಮಾಡ್ತಾ ಹೋಗಿ. ಕೊನೆಗೆ ಮೇ 1ನೇ ವೀಕಲ್ಲಿ ಒಂದು ಪರಿವರ್ತನಾ ಶಿಬಿರನೂ ಇರುತ್ತೆ. ಸೊ ಆ ಕ್ಯಾಂಪ್ ಅಂದ್ರೆ ಅಲ್ಲೇ ಸುತ್ತಮುತ್ತ ಇರುತ್ತೆ, ಹೊನ್ನಾವರ, ಉಡುಪಿ, ಮರುವಂತೆ ಆ ಕಡೆ ಸುತ್ತಮುತ್ತ ಇರುತ್ತೆ. ಸೊ ಆ ಕ್ಯಾಂಪ್ನ ನೀವು ತಪ್ಪದೆ ಅಟೆಂಡ್ ಮಾಡಿದ್ರೆ, ಸೊ ಈ ಭಕ್ತಿ ವೃಕ್ಷ ಲೆವೆಲ್ 1 ಈ ಕಾರ್ಯಕ್ರಮ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿ ಪ್ಲಸ್ ಆ ಕ್ಯಾಂಪ್ನ ನೀವು ಅಟೆಂಡ್ ಮಾಡಿದ್ರೆ, ಸೊ ನೀವು ಆ ಯಾತ್ರಕ್ಕೆ ಬರಕ್ಕೆ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಅದಕ್ಕೆ ನೀವೆಲ್ಲರೂ ತಪ್ಪದೆ ಇದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ. ಅದು ಯಾತ್ರೆನೂ ಚೆನ್ನಾಗಿರುತ್ತೆ. ಅಲ್ಲಿ ನಾವು ಇನ್ನೊಂದಿಷ್ಟು ಸ್ಪೆಷಲ್ ಆಗಿ ಅದು ಧಾಮದಲ್ಲಿ ಹೋಗಿ ಅಲ್ಲಿ ನಾವು ಶ್ರವಣ ಮಾಡಕ್ಕಾಗುತ್ತೆ. ಅವರು ದೇವರ ಬಗ್ಗೆ ನಾವು ಪಾಸ್ಟ್ ಟೈಮ್ಸ್ ಅಂದ್ರೆ ಲೀಲೆಗಳೆಲ್ಲ ಕೇಳಕ ಆಗುತ್ತೆ, ಅಲ್ಲೆಲ್ಲ ನೋಡ್ಕೊಂತ ದರ್ಶನ ತಗೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಅದರಲ್ಲಿ ಭಾಗವಹಿಸಕ್ಕೆ ಇದೆಲ್ಲ ನಾವು ಮೊದಲು ಪ್ರಿಪರೇಷನ್ ಅಂತಾರಲ್ಲ, ಸೊ ಆ ತರ ನಾವು ಇದೆಲ್ಲ ಪ್ರಿಪೇರ್ ಆಗಕ್ಕೆ ಈ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಅಂತ ವಿನಂತಿಸಲಾಗುತ್ತೆ. ಓಕೆ, ಆಯ್ತಾ? ಓಕೆ, ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಜಯ. ನವೇದ ಗೌರ ಭಕ್ತರೊಂದಿಗೆ ಜಯ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ.